ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ಸು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಇಟ್ ಮೋಟಿವೇಟ್ಸ್ ಮೀ ಎ ಲಾಟ್ ಗೈಸ್, ಓಕೆನಾ? ಯಾರ್ಯಾರು ವಿಡಿಯೋ ನೋಡು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ಸು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೆ ಒಂದು ಕ್ಷಣ ಸಾಕಲ್ವಾ, ಮತ್ತೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಮತ್ತೆ ಆಸ್ ಯೂಶುವಲ್ ಇದು ಎನರ್ಜೀಸ್ ಗೈಸ್, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ನನ್ನ ರೀಡಿಂಗ್ ಯಾವತ್ತು ಟೈಮ್ಲೆಸ್ ಆಗಿರುತ್ತೆ. ನಿಮ್ಗೆ ನನ್ನ ರೀಡಿಂಗ್ ಯಾವಾಗ ಸಿಗುತ್ತೆ ಅವಾಗ ರೆಸೊನೇಟ್ ಆಗುತ್ತೆ. ಮತ್ತೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಜೀವನಕ್ಕೆ ಎಷ್ಟು ಅನ್ವಯ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. ಇವತ್ತಿನ ಟಾಪಿಕ್ ಗೈಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ, ಮತ್ತೆ ನೆಕ್ಸ್ಟ್ ಆಕ್ಷನ್ಸ್ ಏನ್ ತಗೋತಾರೆ ಅಂತ ನೋಡೋಣ. ಆಸ್ ಯೂಶುವಲ್ ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ ಸ್ಕ್ರೀನ್ ಮೇಲೆ. ಪೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೋತೀರಾ ಅಥವಾ ಪೈಲ್ 2 ಯಾರ್ಯಾರು ಸೆಲೆಕ್ಟ್ ಮಾಡ್ಕೋತೀರಾ, ಆ ಪೈಲ್ಸ್ನ ಕಂಪ್ಲೀಟ್ ಆಗಿ ನೋಡಿ. ಎರಡನ್ನೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಎರಡನ್ನೂ ನೋಡ್ಬೋದು ಗೈಸ್, ತಪ್ಪೇನಿಲ್ಲ. ಒಟ್ನಲ್ಲಿ ನೀವು ಏನು ಸೆಲೆಕ್ಟ್ ಮಾಡ್ಕೋತೀರಾ ಅದನ್ನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಕನ್ಫ್ಯೂಷನ್ ಬೇಡ, ಓಕೆ? ಸ್ಕ್ರೀನ್ ಮೇಲೆ ಪೈಲ್ಸ್ ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಗೈಸ್ ವೆಲ್ಕಮ್ ಪೈಲ್ 1. ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರುವಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ನೀವು ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಹೇಳಿ, ಓಕೆನಾ? ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 1 ವ್ಯೂವರ್ಸ್ನ, ಪರ್ಸನ್ನ ಈಗಿನ ಯೋಚನೆಗಳು, ಅವ್ರ ಬಗ್ಗೆ ಏನಿದೆ, ಮತ್ತೆ ನೆಕ್ಸ್ಟ್ ಆಕ್ಷನ್ ಏನ್ ತಗೋತಾರೆ ಅಂತ ನೋಡೋಣ. Please universe, please angels, please guide me, please. Eight of Pentacles guys, Fool card, Five of Wands, High Priestess, ನನ್ನ ಚಾನಲ್ ಹೆಸರು King of Wands. Okay guys. ಗೈಸ್, 8 ಆಫ್ ಪೆಂಟಕಲ್ಸ್ ಬಂದಿದೆ. ಅವ್ರು ತುಂಬಾ ಈ ಕನೆಕ್ಷನ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಈ ಕನೆಕ್ಷನ್ಗೆ ಇನ್ನೂ ಅವ್ರು ಟೈಮ್ ಕೊಡ್ಬೇಕು, ವರ್ಕ್ ಮಾಡ್ಬೇಕು, ಮತ್ತೆ ಇನ್ನೂ ಇನ್ವಾಲ್ವ್ ಆಗ್ಬೇಕು ನಿಮ್ಮಿಬ್ರ ಕನೆಕ್ಷನ್ ಅಲ್ಲಿ, ಮತ್ತೆ 100% ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಈ ಕನೆಕ್ಷನ್ಗೆ ಡೀಪ್ ಅಟೆನ್ಷನ್ ಬೇಕು. ಇಷ್ಟ ದಿನ ಅವ್ರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದಾರೆ ಗೈಸ್, ಬಟ್ ಈಗ ಎಮೋಷನಲ್ ಆಗಿ ಯೋಚನೆ ಮಾಡ್ಬೇಕು. ಈ ಕನೆಕ್ಷನ್ಗೆ ನಾನು ಅಟೆನ್ಷನ್ ಕೊಡ್ಬೇಕು, 100% ಕೊಡ್ಬೇಕು, ಮತ್ತೆ ಫೋಕಸ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅವ್ರು ತುಂಬಾ, ಆ ವ್ಯಕ್ತಿ ವರ್ಕೋಹಾಲಿಕ್ ಅನ್ಸುತ್ತೆ. ಸೊ ಈ ಕನೆಕ್ಷನ್ಗೆ ಪೂರ್ತಿ ಕೊಡಕ್ ಆಗಿಲ್ಲ, ಆದ್ರೆ ಈಗ 100% ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ಮುಂಚೆ ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ಈಗ್ಲೂ ವರ್ಕೋಹಾಲಿಕ್ಕೆ, ಆದ್ರೆ ಆ ಟೈಮಲ್ಲೂ ನಿಮಗೆ ಅಂತ ಟೈಮ್ ಮಾಡ್ಕೊಂಡು ನಿಮ್ಗೆ ಹರ್ಟ್ ಆಗ್ದಂಗೆ 100% ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವರು ಹಾರ್ಡ್ ವರ್ಕ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಾನು ತುಂಬಾ ಅನ್ಕೋತಿದ್ದಾರೆ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ತುಂಬಾ ಕಮಿಟೆಡ್ ಮತ್ತೆ ಡಿವೋಟೆಡ್ ಆಗಿದ್ದಾರೆ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ. ಅವರು ಈಗ ತುಂಬಾ ತಾಳ್ಮೆ ಕಲ್ತ್ಕೋತಾ ಇದ್ದಾರೆ, ತುಂಬಾ ಪೇಶನ್ಸ್ ಬಂದಿದೆ ಅವ್ರಿಗೆ. ಅವ್ರ ಸುತ್ತಮುತ್ತ ತುಂಬಾ ಕಡಿಮೆ ಫ್ರೆಂಡ್ಸ್ ಇರ್ಬೋದು. ಅವ್ರ ಸೋಷಿಯಲ್ ಸರ್ಕಲ್ ಕಡಿಮೆ ಇದೆ ಗೈಸ್ ನಿಮ್ಮ ಪರ್ಸನ್ಗೆ ಈ ಸಮಯದಲ್ಲಿ. ಮುಂಚೆ ಏನಿತ್ತೋ ಗೊತ್ತಿಲ್ಲ,
ಈಗಂತೂ ಅವ್ರು ಜಾಸ್ತಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋದು ಆ ಥರ ಎಲ್ಲ ಜಾಸ್ತಿ ಇಲ್ಲ. ಸೋಷಿಯಲ್ ಪಾರ್ಟೀಸ್ ಅದಕ್ಕೆಲ್ಲ ಹೋಗೋದು ಅದೆಲ್ಲ ಕಡಿಮೆ ಆಗಿದೆ. ಸೋಷಿಯಲ್ ಗೆಟ್ ಟುಗೆದರ್ ಗ್ಯಾದರಿಂಗ್ಸ್ ಅಲ್ಲಿಗೆಲ್ಲ ಅವ್ರು ಜಾಸ್ತಿ ಹೋಗಲ್ಲ. ಅವರು ಕೆರಿಯರ್ ಅಲ್ಲಿ ಸ್ಟೇಬಲ್ ಆಗಬೇಕು, ಬಿಸ್ನೆಸ್ ಅಥವಾ ನ್ಯೂ ಜಾಬ್ ಕಡೆನೂ ಗಮನ ಹರಿಸ್ತಾ ಇದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅವ್ರ ಫಿಟ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅವ್ರ ಫಿಟ್ನೆಸ್ ಕಡೆನೂ ಅವ್ರ ಹೆಲ್ತ್ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಬಟ್ ಮೇನ್ ನೀವು ಈ ಕನೆಕ್ಷನ್ಗೆ 100% ಕೊಡ್ಲೇಬೇಕು. ಡೀಪ್ ಅಟೆನ್ಷನ್ ಬೇಕು, ಇಲ್ಲ ಅಂದ್ರೆ ಈ ಕನೆಕ್ಷನ್ ವರ್ಕ್ ಆಗಲ್ಲ ಅಂತ ಅವ್ರಿಗೆ ಅನ್ಸಕ್ ಶುರು ಆಗಿದೆ. ಓಕೆ, ಇನ್ವಾಲ್ವ್ಮೆಂಟ್ ಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೋತಾ ಇದ್ದಾರೆ ಗೈಸ್. ಅವ್ರು ಈಗ್ಲೂ ಕಮಿಟ್ಮೆಂಟ್ ಅಂದ್ರೆ ಓಡ್ತಾರೆ ಗೈಸ್. ನಿಮ್ ಪರ್ಸನ್ ಕಮಿಟ್ಮೆಂಟ್ ಅಂದ್ರೆ ಅವ್ರಿಗೆ ಭಯ ಇದೆ. ಕಮಿಟ್ಮೆಂಟ್ ಅಂದ್ರೆ ನೆಗ್ಲೆಕ್ಟ್ ಮಾಡಕ್ ಶುರು ಮಾಡ್ತಾರೆ. ಅವ್ರಿಗೆ ಅವ್ರು ಅನ್ಫೋಕಸ್ಡ್ ಆಗ್ತಾರೆ ಕಮಿಟ್ಮೆಂಟ್ ಅನ್ನೋ ವರ್ಡ್ ಬಂದಾಗ. ಅವ್ರ ಬಿಹೇವಿಯರೇ ಚೇಂಜ್ ಆಗ್ಬಿಡುತ್ತೆ ಕಮಿಟ್ಮೆಂಟ್ ಅಂತ ಕೇಳಿದಾಗ ಗೈಸ್. ಆತರ ಅವ್ರಿಗೆ ಕಮಿಟ್ಮೆಂಟ್ ಅಂದ್ರೆ ಭಯ ಇದೆ. ನಿಮ್ನ ಮುಂಚೆ ತುಂಬಾ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡಿದ್ದಾರೆ. ಓಕೆ, ಮತ್ತೆ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ಮುಂಚೆ ಫನ್ ಇಲ್ದೇ ಇರ್ಬೋದು. ಬಟ್ ಅವರು ನಿಮ್ಮ ಇನ್ನೋಸೆನ್ಸು, ನೀವೊಂದು ಮಗುವಷ್ಟು ಇನ್ನೋಸೆಂಟ್ ಇದ್ದೀರಾ. ಮತ್ತೆ ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ, ಪ್ರೀತಿ ಕೊಡುವಂತ ವ್ಯಕ್ತಿ. ನಿಮ್ ಜೊತೆ ಟ್ರಾವೆಲ್ಗೆ ಹೋಗ್ಬೇಕು, ತುಂಬಾ ಸ್ವೀಟ್ ಮೆಮೊರೀಸ್ ನ ಮಾಡ್ಕೋಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ. ಮುಂಚೆ ರಿಲೇಶನ್ಶಿಪ್ ಅಲ್ಲಿ ಅವ್ರು ತುಂಬಾ ಕೇರ್ಲೆಸ್ ತೋರಿಸಿದ್ದಾರೆ, ನೆಗ್ಲೆಕ್ಟ್ ಮಾಡಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ ನಿಮ್ನ. ಓಕೆ, ಮುಂಚೆ ತುಂಬಾ ಆತರ ಎಲ್ಲ ನಡ್ಕೊಂಡಿದ್ದಾರೆ. ಕಮಿಟ್ಮೆಂಟ್ ಅಂದ್ರೆ ಓಡೋಗ್ತಾರೆ, ಆತರ ಎಲ್ಲ ನಡ್ಕೊಂಡಿದ್ದಾರೆ. ಬಟ್ ಈಗ ಮೆಚೂರ್ಡ್ ಆಗಿ ಯೋಚನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಗೈಸ್. ಮೆಚೂರ್ಡ್ ಆಗಿ ನಡ್ಕೋಬೇಕು. ಆತರ ನೆಗ್ಲೆಕ್ಟ್ ಮಾಡಿದ್ ತಪ್ಪು, ಆತರ ಇಗ್ನೋರ್ ಮಾಡಿದ್ ನಿಮ್ನ ತಪ್ಪು, ಈ ಕನೆಕ್ಷನ್ ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡಿದ್ ತಪ್ಪು. ನಿಮ್ ಜೊತೆ ಸೀರಿಯಸ್ ಆಗಿ ಎಲ್ಲಾದ್ರೂ ಟ್ರಾವೆಲ್ ಹೋಗ್ಬೇಕು, ಇನ್ನ ಓಪನ್ ಅಪ್ ಆಗ್ಬೇಕು, ಸ್ವಲ್ಪ ರಿಸ್ಕ್ ತಗೋಬೇಕು. ಮುಂಚೆ ಗೈಸ್ ಅವರು ಅವರೇ ಸ್ಟೇಬಲ್ ಅಂದ್ರೆ ಏನು ರಿಸ್ಕ್ ತಗೊಂಡಿಲ್ಲ ಗೈಸ್. ಅವರು ಆರಾಮಾಗಿದ್ರು. ನೀವೇ ಆಕ್ಷನ್ ತಗೊಳ್ಳಿ, ನೀವೇ ಮಾಡ್ಲಿ, ನನ್ಗೇನಿ ಕನೆಕ್ಷನ್ ಇಂಪಾರ್ಟೆಂಟ್ ಇಲ್ಲ, ನಂಗೆ ಚಾಯ್ಸಸ್ ಇದೆ, ನಂಗೆ ಬೇರೆ ಕೆಲ್ಸಗಳಿದೆ ಅಂತ ಆ ಕೆಲ್ಸಕ್ಕೆ ಇಂಪಾರ್ಟೆನ್ಸ್ ಕೊಡೋದು. ಅರ್ನಿಂಗ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಆತರ ಬೇರೆ ವಿಷಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ತುಂಬಾ ನೆಗ್ಲೆಕ್ಟ್ ಮಾಡಿದ್ದಾರೆ, ನಿಮ್ನ ಇಗ್ನೋರ್ ಮಾಡಿದ್ದಾರೆ, ಕೇರ್ಲೆಸ್ ತೋರಿಸಿದ್ದಾರೆ, ಕಮಿಟ್ಮೆಂಟ್ ಕೊಡಲ್ಲ ಅಂತ ಓಡೋಗಿದ್ದಾರೆ. ತುಂಬಾ ನಿಮ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ತುಂಬಾ ಅನ್ಫೋಕಸ್ಡ್ ಆಗಿದ್ರು ಅನ್ಸುತ್ತೆ ಈ ಕನೆಕ್ಷನ್ ಅಲ್ಲಿ ಮುಂಚೆ. ಬಟ್ ಈಗ ಅದನ್ನೆಲ್ಲ ಮೀರಿ ಆಕ್ಷನ್ ತಗೋಬೇಕು, ಸ್ಟ್ಯಾಂಡ್ ತಗೋಬೇಕು, ರಿಸ್ಕ್ ತಗೋಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ಯಾಕಂದ್ರೆ ಕಮಿಟ್ಮೆಂಟ್ ಅಂದ್ರೆ ನಿಮ್ಮ ವ್ಯಕ್ತಿಗೆ ಈಗ್ಲೂ ಭಯ ಇದೆ. ಅದ್ ರಿಸ್ಕೆ ಅವ್ರಿಗೆ ಕಮಿಟ್ಮೆಂಟ್ ಅನ್ನೋದು. ಬಟ್ ತಗೋಬೇಕು ಅನ್ನೋದು ಈಗ ತಲೆಯಲ್ಲಿ ಶುರು ಆಗಿದೆ ಗೈಸ್. ಈ ಕನೆಕ್ಷನ್ಗೆ 100% ಕೊಡ್ಬೇಕು ಅನ್ನೋದು ಭಯ ಇದ್ರೂನು ಕಮಿಟ್ಮೆಂಟ್ ಕೊಡ್ಬೇಕು ಅನ್ನೋ ತರ ಯೋಚನೆ ಶುರು ಆಗಿದೆ. ಇಷ್ಟ ದಿನ ಯೋಚನೆ ಕೂಡ ಇರ್ಲಿಲ್ಲ. ಅವರ ಮನ್ಸಲ್ಲಿ ಒಳಗೇನೆ ಯುದ್ಧ ನಡೀತಿದೆ ಗೈಸ್. ತುಂಬಾ ಅವ್ರಿಗೆ ಡಿಸ್ಅಗ್ರಿಮೆಂಟ್ಸ್ ಇದೆ. ಏನ್ ನಡೀತಿದೆ ಈಗ ಅದ್ರ ಬಗ್ಗೆ ಅವ್ರಿಗೆ ತುಂಬಾ ಡಿಸ್ಅಗ್ರಿಮೆಂಟ್ಸ್ ಇದೆ. ನಿಮ್ಮ ಕನೆಕ್ಷನ್ ಅಲ್ಲಿ ಅವ್ರು ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ನಿಮ್ಮಿಬ್ರ ಮಧ್ಯೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ದೂರ ತಳ್ಳಿ, ನಿಮ್ಮಿಬ್ರ ಮಧ್ಯೆ ಅವ್ರ ಫ್ಯಾಮಿಲಿ ಇರ್ಬೋದು, ಕೆರಿಯರ್ ಇರ್ಬೋದು, ಯಾರಾದ್ರೂ ಪರ್ಸನ್ ಇರ್ಬೋದು, ಅವ್ರನ್ನ ಆಚೆ ಹಾಕಿ, ಅವರಿಂದ ನಿಮ್ಮಿಬ್ರ ಮಧ್ಯೆ ಜಗಳ ಬಂದಿರ್ಬೋದು, ನಿಮ್ಮಿಬ್ರ ಮಧ್ಯೆ ಡಿಫ್ರೆನ್ಸ್ ಬಂದಿರ್ಬೋದು. ಈಗ ಅವ್ರನ್ನೇ ಅವ್ರ ಲೈಫ್ ಇಂದ ಆಚೆ ಹಾಕಿ ರಿಸ್ಕ್ ತಗೋಬೇಕು, ಈ ಕನೆಕ್ಷನ್ಗೆ 100% ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ನಿಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಅದನ್ನೆಲ್ಲ ನೆಕ್ಸ್ಟ್ ಅವಾಯ್ಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ಅವ್ರಿಗೆ ಕಾಂಪಿಟೇಷನ್ ಎನರ್ಜಿ ಕಾಣಿಸ್ತಿದೆ.
ನಿಮ್ನ ಕೇರ್ ಮಾಡೋರು ತುಂಬಾ ಜನ ಇದ್ದಾರೆ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ನಿಮ್ ಬಗ್ಗೆ ತುಂಬಾ ಫೈರ್ ಎನರ್ಜಿ ಇದೆ ಗೈಸ್ ಕರೆಂಟ್ಲಿ. ಆದ್ರೆ ನಿಮ್ಗೆ ಬೇರೆಯವ್ರ ಕಡೆಯಿಂದನೂ ಕೇರ್ ಸಿಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಸೊ ಅವ್ರ ಕಾಂಪಿಟೇಟಿವ್ ಎನರ್ಜಿ, ನಾನ್ ಕಾಂಪೀಟ್ ಮಾಡ್ಬೇಕು ಅನ್ನೋ ಫೀಲಿಂಗ್ ಈಗ ಬಂದಿದೆ ಗೈಸ್. ಅವ್ರ ಮೈಂಡ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ. ಅವ್ರಿಗೆ ಇರಿಟೇಟ್ ಆಗ್ತಾ ಇದೆ ಈ ಸಿಚುವೇಶನ್. ಅವರೇ ಮಾಡ್ಕೊಂಡಿರೋ ಸಿಚುವೇಶನ್, ನಾನು ಯಾಕೆ ಹಿಂಗೆಲ್ಲ ನಡ್ಕೊಂಡೆ, ಯಾಕೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ಕೊಂಡೆ ಈ ಕನೆಕ್ಷನ್ ಅಂತ ಅವ್ರ ಮನ್ಸಲ್ಲೇ ಅವ್ರಿಗೆ ಅಲ್ಲೋಲ ಕಲ್ಲೋಲ ಆಗಿದೆ. ಅವ್ರು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇದಾರೆ ಲೈಫ್ ಅಲ್ಲಿ. ಅವ್ರ ಜೀವನ ಸ್ಟೇಬಲ್ ಇಲ್ಲ. ತುಂಬಾ ಜಗಳ, ಗಲಾಟೆ, ಆರ್ಗ್ಯುಮೆಂಟ್ಸ್ ನಡೀತಿದೆ ಗೈಸ್ ಅವ್ರ ಲೈಫ್ ಅಲ್ಲಿ. ನಿಮ್ಮಿಬ್ರು ಮಧ್ಯೆ ಯಾರ್ಯಾರು ಬಂದಿದ್ರು, ನಿಮ್ ಬಗ್ಗೆ ಯಾರೋ ಕೆಟ್ಟಾಗಿ ಹೇಳಿರ್ಬೋದು ಅವ್ರಿಗೆ, ಅಥವಾ ನೀವಿಬ್ರು ಜೊತೆಲಿರೋದು ಯಾರಿಗೋ ಇಷ್ಟ ಇಲ್ದೇ ಇರ್ಬೋದು. ಈಗ ಅವ್ರನ್ನೆಲ್ಲ ದೂರ ಮಾಡ್ಬೇಕು, ಅವ್ರನ್ನ ವೆಲ್ ವಿಷರ್ಸ್ ಅಲ್ಲ ಅನ್ನೋದು ಅವ್ರಿಗೆ ತುಂಬಾ ಗೊತ್ತಾಗಿದೆ. ಮತ್ತೆ ಅವ್ರು ಅನ್ಕೋತಾ ಇದಾರೆ, ಅವ್ರು ಏನ್ ನಿಮ್ನ ನೆಗ್ಲೆಕ್ಟ್ ಮಾಡ್ತಿದ್ರು ಅಥವಾ ಈ ಕನೆಕ್ಷನ್ ನೆಗ್ಲೆಕ್ಟ್ ಮಾಡ್ತಿದ್ರು, ನಿಮ್ನ ಯಾರಿಗೂ ಕಂಪೇರ್ ಮಾಡಕ್ಕೆ ಆಗಲ್ಲ ಅವ್ರ ಜೀವನದಲ್ಲಿ ಅಂತ ಅನ್ಕೋತಾ ಇದಾರೆ. ಅವ್ರಿಗೆ ನೀವು ತುಂಬಾ ಇಂಪಾರ್ಟೆಂಟ್ ಅಂತ ಈಗ ಗೊತ್ತಾಗಿದೆ, ನಿಮ್ ವ್ಯಾಲ್ಯೂ ಈಗ ಗೊತ್ತಾಗಿದೆ, ನಿಮ್ ಬೆಲೆ ಈಗ ಗೊತ್ತಾಗಿದೆ. ಸೊ ನಿಮ್ನ ಅವ್ರು ಕಂಪೇರ್ ಮಾಡಕ್ಕೆ ಆಗಲ್ಲ. ಫಸ್ಟ್ ಅನ್ಕೊಂಡಿದ್ರು ನೀವ್ ಇಲ್ದೆ ಲೈಫ್ ಚೆನ್ನಾಗಿರುತ್ತೆ, ನೀವ್ ಇಲ್ದೆ ನನ್ಗೆ ತುಂಬಾ ಚಾಯ್ಸಸ್ ಸಿಗುತ್ತೆ, ನಾನು ಆರಾಮಾಗಿ ಮೂವ್ ಆನ್ ಆಗ್ಬೋದು ನಿಮ್ಮಿಂದ ಅಂತ ಅನ್ಕೊಂಡಿದ್ದಾರೆ. ಬಟ್ ಆಗ್ತಾ ಇಲ್ಲ ಅವ್ರಿಗೆ, ಆಗಿಲ್ಲ. ಯಾಕಂದ್ರೆ ನಿಮ್ಮ ಒಳ್ಳೆತನ ಅವ್ರಿಗೆ ಈಗ ಗೊತ್ತಾಗಿದೆ. ಸೊ ನಿಮ್ಮನ್ನ ಬೇರೆಯವ್ರು ಕಂಪೇರ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ನೀವ್ ಅವ್ರಿಗಷ್ಟು ಕೇರ್ ಮಾಡಿದೀರ, ನೀವ್ ಅಷ್ಟು ಒಳ್ಳೆ ವ್ಯಕ್ತಿ, ಗುಡ್ ಹಾರ್ಟೆಡ್ ವ್ಯಕ್ತಿ. ಅವರೇ ತುಂಬಾ ಆರ್ಗ್ಯುಮೆಂಟಿವ್ ಅನ್ಸುತ್ತೆ, ಅವರೇ ಬೇರೆಯವ್ರ ಮಾತು ಜಾಸ್ತಿ ಕೇಳ್ತಾರೆ ಅನ್ಸುತ್ತೆ, ಇರಿಟೇಟ್ ಆಗೋದು ಜಾಸ್ತಿ ಬೇರೆಯವ್ರ ಮಾತು ಕೇಳಿ, ಆತರ ಎಲ್ಲ ಮಾಡಿದ್ದಾರೆ. ಆದ್ರೆ ಈಗ ಅವ್ರ ಲೈಫ್ ಅಲ್ಲಿ ಅವ್ರು ಯಾರ್ ಮಾತು ಕೇಳಿದ್ರು ಅವರಿಂದ ಅಪ್ಸ್ ಅಂಡ್ ಡೌನ್ ಶುರು ಆದ್ಮೇಲೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ. ಓಕೆ, ಅವ್ರ ಕೆರಿಯರ್ ಸ್ವಲ್ಪ ಅನ್ಸ್ಟೇಬಲ್ ಇದೆ ಗೈಸ್. ಅವರು ಎಷ್ಟೇ ಅರ್ನ್ ಮಾಡ್ಬೇಕಂದ್ರು ಅವ್ರು ಅನ್ಕೊಂಡಷ್ಟು ರೀಚ್ ಆಗ್ತಿಲ್ಲ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಬಟ್ ಆ ಲೆವೆಲ್ಗೆ ರೀಚ್ ಆಗ್ತಿಲ್ಲ. ಅವ್ರಿಗೆ ಈಗ ಲೈಫ್ ಏನ್ ನಡ್ಕೊಂಡು ಹೋಗ್ತಿದೆ ಅದು ಅವ್ರಿಗೆ ಇಷ್ಟ ಇಲ್ಲ. ತುಂಬಾ ಡಿಸಗ್ರಿಮೆಂಟ್ ಇದೆ ಅವ್ರಿಗೆ. ಈಗ ಕರೆಂಟ್ಲಿ ಏನ್ ಲೈಫ್ ನಡ್ಕೊಂಡು ಹೋಗ್ತಿದೆ ಅವ್ರಿಗೆ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗೈಸ್. ನೋಡಿ ಎಷ್ಟು ವರ್ಕಲ್ಲೂ ಜಗಳ, ಆರ್ಗ್ಯುಮೆಂಟ್ಸ್ ಕಾಣಿಸ್ತಿದೆ ನಂಗೆ, ಮನೇಲೂ ಆರ್ಗ್ಯುಮೆಂಟ್ಸ್, ಜಗಳ ಕಾಣಿಸ್ತಿದೆ. ಇಲ್ಲ, ಈಗ ನಿಮ್ ಕಡೆ ನಾನ್ ರಿಸ್ಕ್ ತಗೋಬೇಕಿತ್ತು, ಯಾಕೆ ಆ ತರ ನಡ್ಕೊಂಡೆ ನಾನು ಅಂತ ಅವ್ರೇ ಅನ್ಕೋತಿದ್ದಾರೆ. ಮತ್ತೆ ನಿಮ್ಮನ್ನ ಅವ್ರ ಲೈಫಲ್ಲಿ ನಿಮಗ್ ಕೊಟ್ಟಿರೋ ಸ್ಥಾನನ ಯಾರಕ್ಕೂ ಕೊಡಕ್ಕಾಗಲ್ಲ ಅಂತ ಫೀಲ್ ಆಗ್ತಿದೆ ಗೈಸ್ ಅವ್ರಿಗೆ. ನಿಮ್ಮನ್ ಕಂಪೇರ್ ಮಾಡಕ್ಕೆ ಆಗಲ್ಲ ಯಾರಿಗೂ ಅಂತ ಅನ್ಕೋತಿದ್ದಾರೆ. ಅವ್ರು ತುಂಬಾ ನಾನ್ ಸೆನ್ಸ್ ಆಗಿ ನಡ್ಕೊಂಡಿದ್ದಾರೆ ಗೈಸ್ ನಿಮ್ ಜೊತೆ. ಮುಂಚೆ ತುಂಬಾ ನಾನ್ ಸೆನ್ಸ್ ಬಿಹೇವಿಯರ್ ಮಾಡಿದ್ದಾರೆ. ನಿಮ್ನ ಬ್ಲಾಕ್ ಮಾಡಿರ್ಬೋದು ಸುಮಾರು ದಿನ, ನಿಮ್ ಮೆಸೇಜಸ್ನ, ನಿಮ್ ಕಾಲ್ನ ನಿಮ್ನ ಬ್ಲಾಕ್ ಮಾಡಿರ್ಬೋದು, ತುಂಬಾ ಶೋ ಆಫ್ ಮಾಡಿರ್ಬೋದು. ನೀವ್ ತುಂಬಾ ಅವ್ರಿಗೆ ಹೆಲ್ಪ್ ಮಾಡಿದೀರಾ. ನಿಮ್ಗೆ ಒಂದ್ ಒಳ್ಳೆ ಮದರ್ಲಿ ನೇಚರ್ ಇದೆ. ಮತ್ತೆ ನೀವು ತುಂಬಾ ಇಂಟ್ಯೂಟಿವ್ ಪರ್ಸನ್ ಅಂತ ಅವ್ರಿಗೆ ಗೊತ್ತಾಗಿದೆ. ನಿಮ್ಗೆ ತುಂಬಾ ಸೈಕಿಕ್ ಪವರ್ಸ್ ಇರ್ಬೋದು ಗೈಸ್. ನನ್ ವ್ಯೂವರ್ಸ್ಗೆ ತುಂಬಾ ಸೈಕಿಕ್ ಪವರ್ಸ್ ಇದೆ ನನ್ ವ್ಯೂವರ್ಸ್ಗೆ. ಓಕೆನಾ, ನೀವು ಅನಲೈಸ್ ಮಾಡ್ಬೋದು ಆ ವ್ಯಕ್ತಿ ಲೈಫಲ್ಲಿ ಏನ್ ನಡೀತಿದೆ ಅಂತ. ಅಟ್ಲೀಸ್ಟ್ ಒಂದು 10 to 15% ನಿಮ್ಗೆ ಗೊತ್ತಾಗುತ್ತೆ ಗೈಸ್. ಅಷ್ಟು ನಿಮ್ಗೆ ಸೈಕಿಕ್ ಪವರ್ಸ್ ಇದೆ. ನಿಮ್ಗೆ ಓವರ್ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಗೈಸ್. ನೀವು ಸೈಲೆಂಟ್ ಆಗಿರ್ತೀರಾ. ಓಕೆನಾ, ಆದಷ್ಟು ಮಾತಾಡಲ್ಲ, ನೀವು ತಾಳ್ಮೆ ಆಗಿರ್ತೀರಾ ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ತುಂಬಾ ನಾಲೆಡ್ಜಬಲ್ ವ್ಯಕ್ತಿ ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ ವ್ಯಕ್ತಿ ಫುಲ್ ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ದಾರೆ ಗೈಸ್. ನಿಮ್ಮ ತಾಳ್ಮೆ ನೋಡಿ ನೀವು ಹೆಂಗ್ ಕೂತಿದ್ದೀರಾ. ನಿಮ್ಮ ತಾಳ್ಮೆ, ನಿಮ್ಮ ಸೈಕಿಕ್ ಪವರ್ಸ್, ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿರ್ಬೋದು, ಅಥವಾ ನೀವು ಒಂದು ಮೆಡಿಟೇಷನ್ ಇರ್ಬೋದು, ಅಥವಾ ನಿಮ್ಮ ಆ ಒಂಥರ ಪಾಸಿಟಿವ್ ಆಟಿಟ್ಯೂಡ್ಸ್ ಅಥವಾ ಪಾಸಿಟಿವ್ ಪ್ರಾಕ್ಟೀಸಸ್ ಬೆಳೆಸ್ಕೊಂಡಿದ್ದೀರಾ ಗೈಸ್ ಲೈಫಲ್ಲಿ ಇತ್ತೀಚೆಗೆ.
ಅದು ಅವ್ರು ನೋಡ್ತಾ ಇದಾರೆ. ಅದ್ ಹೆಂಗೆ ಈ ವ್ಯಕ್ತಿ ಇಷ್ಟೊಂದು ಕಾಮ್ ಆಗಿರಕ್ ಸಾಧ್ಯ, ಎಲ್ಲಾರ್ಗು ಹೆಲ್ಪ್ ಮಾಡ್ಕೊಂಡು, ಇಷ್ಟೊಂದು ಮದರ್ಲಿ ನೇಚರ್ ಇದೆ ನಿಮ್ಗೆ. ನೀವು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ನಿಮ್ಗೆ ತುಂಬಾ ಮದರ್ಲಿ ನೇಚರ್ ಇದೆ ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ನೀವು ತುಂಬಾ ಪ್ರೀತಿ ಕೊಡ್ತೀರಾ, ಆದ್ರೂ ನೀವು ಜಾಸ್ತಿ ಓಪನ್ ಅಪ್ ಆಗಲ್ಲ ಅಂತ ಅವ್ರಿಗೆ ಅನ್ಸಿದೆ ಗೈಸ್. ನೀವು ತುಂಬಾ ಎಮೋಷನ್ಸ್ ನ ಹೈಡ್ ಮಾಡ್ತೀರಾ ಅಂತ ಅನ್ಸಿದೆ ಅವ್ರಿಗೆ. ನೀವು ಎಕ್ಸ್ಪ್ರೆಸ್ಸೇ ಮಾಡಲ್ಲ ಅಂತ ಅನ್ಸಿದೆ. ನಿಮ್ ಫೀಲಿಂಗ್ಸ್ ನ ನೀವು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ನೋಡಿ ಹಿಂಗ್ ಕೂತಿದ್ದೀರಾ. ಬಟ್ ಬೇರೆಯವ್ರನ್ನ ತುಂಬಾ ಕೇರ್ ಮಾಡ್ತೀರಾ, ಗುಡ್ ಸ್ಟೇಟಸ್ ಅಲ್ಲಿ ಇದ್ದೀರಾ, ನಿಮ್ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತಾರೆ. ನೀವು ತುಂಬಾ ಸೀಕ್ರೆಟ್ಸ್ ನ ಹೈಡ್ ಮಾಡಿದೀರಾ ಅಂತ ನಿಮ್ ಪರ್ಸನ್ ಅನ್ಕೋತಾ ಇದ್ದಾರೆ. ಅವರೇ ಬ್ಲಾಕ್ ಮಾಡ್ಬಿಟ್ಟು, ಅವರೇ ಶೋ ಆಫ್ ಮಾಡ್ಕೊಂಡು, ಅವರೇ ನೆಗ್ಲೆಕ್ಟ್ ಮಾಡ್ಕೊಂಡು, ಇಗ್ನೋರ್ ಮಾಡಿದ್ದಾರೆ, ಎಲ್ಲಾ ಮಾಡಿದ್ದಾರೆ. ಆದ್ರೆ ನಿಮ್ನ ನೀವು ಓಪನ್ ಆಗ್ಬೇಕಿತ್ತು ಅಂತ ಈಗ ಅನ್ಕೋತಾ ಇದ್ದಾರೆ ಗೈಸ್. ಓಕೆ, ನೀವ್ ಇನ್ನೂ ಎಕ್ಸ್ಪ್ರೆಸ್ ಮಾಡ್ಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ಅನ್ಕೋತಿದ್ದಾರೆ. ಬಟ್ ನೀವಿರೋದ್ ಕರೆಕ್ಟ್ ಗೈಸ್. ಅವ್ರು ಮಾಡಿರೋದಕ್ಕೆ ನೀವ್ ಹಿಂಗೆ ಇರಿ. ಅವರೇ ಅಪ್ರೋಚ್ ಮಾಡ್ತಾರೆ ಶಾರ್ಟ್ಲಿ, ಬಿಕಾಸ್ ಆಕ್ಷನ್ ತಗೋಬೇಕು ಅನ್ಕೊಂಡಿದ್ದಾರೆ. ಸೊ ನೀವು ಹೈ ಪ್ರಿಸ್ಟಸ್ ತರನೇ ಇರಿ. ಓಕೆ, ನೀವು ತುಂಬಾ ಮೆಚೋರ್ಡ್, ತುಂಬಾ ಇಂಟೆಲಿಜೆಂಟ್, ತುಂಬಾ ಕ್ರಿಯೇಟಿವ್ ಪರ್ಸನ್. ನಿಮ್ಮಲ್ಲಿ ಒಂದು ಫಿಸಿಕಲ್ ಸ್ಪಾರ್ಕ್ ನೋಡ್ತಿದ್ದಾರೆ ನಿಮ್ ಪರ್ಸನ್. ನೀವು ನಾನು ಆಗ್ಲೇ ಹೇಳ್ದಂಗೆ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀರಾ, ಹೆಲ್ದಿ ಹ್ಯಾಬಿಟ್ಸ್ ಬೆಳೆಸ್ಕೊಂಡಿದ್ದೀರಾ, ಸ್ಪಿರಿಚುಯಾಲಿಟಿ ಕಡೆ ಜಾಸ್ತಿ ಹೋಗ್ತಿದ್ದೀರಾ. ದೇವ್ರದ್ದು ಕಾರ್ಯಗಳಿರ್ಬೋದು, ಮೆಡಿಟೇಷನ್ ಇರ್ಬೋದು, ಸ್ಪಿರಿಚುಯಾಲಿಟಿ ಕಡೆ ನೀವು ಜಾಸ್ತಿ ನಿಮ್ ಮನ್ಸನ್ನ ಆ ಕಡೆ ಡೈವರ್ಟ್ ಮಾಡ್ತಿದ್ದೀರಾ. ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗ್ತಿದೆ ಗೈಸ್. ನಿಮ್ಮ ಈಗೇನು ಕರೆಂಟ್ ಆಗಿ ನೀವೇನೋ ಒಂದು ಚೇಂಜಸ್ ನಿಮ್ ಲೈಫ್ ಅಲ್ಲಿ ಮಾಡ್ಕೊಂಡಿದ್ದೀರಾ, ಆ ಚೇಂಜಸ್ ಅವ್ರು ನೋಡಿದ್ದಾರೆ. ಮತ್ತೆ ನೀವು ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡೋವಂಗೆ ನಿಮ್ ಲೈಫ್ ಅಲ್ಲಿ ಚೇಂಜಸ್ ತಗೋ ಬಂದಿದ್ದೀರಾ. ನೀವು ತುಂಬಾ ಬೋಲ್ಡ್ ಆಗ್ತಿದ್ದೀರಾ ಮೊದ್ಲಿಗಿಂತ. ಮತ್ತೆ ನಿಮ್ನ ಈಗ ಅಪ್ರೋಚ್ ಮಾಡ್ಬೋದು ಅನ್ನೋ ತರ ಇದ್ದೀರಾ ಈಗ ನೀವು. ನಿಮ್ನ ಅವ್ರು ಅಪ್ರೋಚ್ ಮಾಡ್ಬೋದು ಅನ್ನೋ ತರ ಅನ್ಸಿದೆ ಅವರಿಗೆ. ಮುಂಚೆ ನೀವು ಎಲ್ಲೂ ಓಪನ್ ಅಪ್ ಆಗ್ತಿರ್ಲಿಲ್ಲ, ಬಟ್ ಈಗ ಇನ್ನೂ ಓಪನ್ ಅಪ್ ಆಗ್ಬೇಕು ಅಂತ ಅನ್ಕೋತಿದ್ರಲ್ವಾ. ಬಟ್ ನಿಮ್ ಲೈಫಲ್ಲಿ ಏನೋ ಒಂದು ಚೇಂಜಸ್ ಮಾಡ್ಕೊಂಡಿದ್ದೀರಾ, ಅದ್ರಿಂದ ಈಗ ಅವ್ರಿಗೆ ಸ್ವಲ್ಪ ಅಪ್ರೋಚ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಗೈಸ್. ಅದೇನ್ ಚೇಂಜಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ನಿಮ್ನ ತುಂಬಾ ಪ್ಯಾಷನೇಟ್ ಆಗಿ ಪ್ರೀತಿ ಮಾಡ್ತಾರೆ ಗೈಸ್. ಫೈರ್ ಎನರ್ಜಿ ಕಾಣಿಸ್ತಿದೆ, ಡೀಪ್ ಲವ್ ಇದೆ, ಮತ್ತೆ ತುಂಬಾ ಲಾಯಲ್ ಆಗಿದ್ದಾರೆ, ನಿಯತ್ತಾಗಿದ್ದಾರೆ. ಮತ್ತೆ ನಿಮ್ ಮೇಲೆ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ. ಓಕೆ, ನಿಮ್ಮಿಬ್ರ ಮಧ್ಯೆ ಏನೋ ಆರ್ಗ್ಯುಮೆಂಟ್ಸ್ ನಡೆದಿದ್ರೆ ಆ ಟೈಮಲ್ಲಿ ಬ್ಲಾಕ್ ಮಾಡಿರ್ಬೋದು. ನಿಮ್ಮಿಬ್ರ ಮಧ್ಯೆ ಗ್ಯಾಪ್ ಜಾಸ್ತಿ ಆಗಿರ್ಬೋದು, ಅದನ್ನ ನೆನ್ಸ್ಕೊತಾ ಇದಾರೆ. ಕೋಪದಲ್ಲಿ ಆ ತರ ಮಾಡಿದೀನಿ ಅಂತ ಹೇಳ್ತಿದ್ದಾರೆ. ಆ ಬ್ಲಾಕ್ ಇರ್ಬೋದು, ಆಚೆ ಹೋಗಿರ್ಬೋದು, ಸಡನ್ ಆಗಿ ಕೋಪ ಬಂದಂಗ್ ಮಾಡಿದೀನಿ ಅಂತ. ಆದ್ರೆ ಬಟ್ ಅವ್ರಿಗೀಗ ಪಶ್ಚಾತ್ತಾಪ ಇದೆ ಗೈಸ್. ನೀವು ತುಂಬಾ ಅಬಂಡೆಂಟ್ ಪರ್ಸನ್, ಹೈ ಇನ್ಕಮ್ ಇದೆ ನಿಮ್ಗೆ, ವೆರಿ ಸ್ಟೇಬಲ್ ಇದ್ದೀರಾ ನಿಮ್ ಲೈಫಲ್ಲಿ, ತುಂಬಾ ಪಾಸಿಟಿವ್ ಇದ್ದೀರಾ ನಿಮ್ ಲೈಫಲ್ಲಿ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಗೈಸ್ ಅವ್ರ ಪ್ರಕಾರ. ನೀವ್ ಈಗ ನಿಮ್ಮ ಲೈಫಲ್ಲಿ ಈಗ ಏನೋ ಒಂದು ಚೇಂಜಸ್ ಮಾಡ್ಕೊಂಡಿದ್ದೀರಾ. ಆ ಚೇಂಜಸ್ ತುಂಬಾ ಅಟ್ರಾಕ್ಟ್ ಮಾಡ್ತಿದೆ, ಅವ್ರನ್ನೇ ಅಲ್ಲ ತುಂಬಾ ಜನನ ನಿಮ್ ಕಡೆ ಅಟ್ರಾಕ್ಟ್ ಮಾಡ್ತಿದೆ ಗೈಸ್. ಅದು ಅವ್ರಿಗೆ ಗೊತ್ತಾಗಿದೆ, ನಿಮ್ಗೆ ತುಂಬಾ ಜನದ ಅಟೆನ್ಷನ್ ಸಿಗ್ತಿದೆ ಅಂತ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಏಸ್ ಆಫ್ ಕಪ್ಸ್, ಓಕೆ, 6 of wands, Queen of swords, okay guys, Page of swords, Hermit card. ನೀವು ಡಿಲೇ ಮಾಡ್ತೀರಾ ಈ ಕನೆಕ್ಷನ್ ಅಲ್ಲಿ. ಅವರು ಅಪ್ರೋಚ್ ಮಾಡಿದಾಗ, ಈಗ ನೀವು ಅಪ್ರೋಚಬಲ್ ಅಂತ ಅನ್ಸಿದೀರಾ, ಬಟ್ ಅಪ್ರೋಚ್ ಮಾಡಿದಾಗ ನೀವು ಅಪ್ರೋಚ್ ಮಾಡಿದ ತಕ್ಷಣ ಎಕ್ಸೆಪ್ಟ್ ಮಾಡ್ಕೊಳಲ್ಲ ಅಂತ ಅವ್ರಿಗೆ ಫೀಲ್ ಆಗಿದೆ. ನೀವು ಸಡನ್ ಆಗಿ ಅಪ್ರೋಚ್ ಮಾಡ್ಕೊಳಲ್ಲ ಅಂತ ಅವ್ರಿಗೆ ಅನ್ಸಿದೆ ಗೈಸ್. ಬಟ್ ಅವ್ರಿಗೆ ಫ್ರೆಶ್ ಸ್ಟಾರ್ಟ್ ಮಾಡಬೇಕು
ಅಂತ ತುಂಬಾ ಅನ್ಸಿದೆ. ಮತ್ತೆ ನಿಮ್ಮ ಎಮೋಷನ್ಸ್ ನ ನೀವು ಸ್ವಲ್ಪ ಓಪನ್ ಅಪ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸ್ತಾ ಇದೆ. ನೀವು ಸ್ವಲ್ಪ ಓಪನ್ ಅಪ್ ಆದ್ರೆ ಅವ್ರಿಗೂ ಇನ್ನೂ ಧೈರ್ಯ ಬರುತ್ತೆ ನಿಮ್ನ ಅಪ್ರೋಚ್ ಮಾಡಕ್ಕೆ ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ನಾನು ಅದನ್ನೇ ಹೇಳ್ದೆ. ಅವ್ರು ನಿಮ್ಮ ಹತ್ರ ಬರಕ್ಕೇನೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ, ಬಿಕಾಸ್ ನೀವು ಹೈಪ್ರಿಸ್ಟಸ್ ಎನರ್ಜಿಲಿ ಇದ್ದೀರಾ. ನಿಮ್ಮಲ್ಲಿ ಈಗ ಸ್ವಲ್ಪ ಚೇಂಜಸ್ ಆಗಿದೆ, ಅಪ್ರೋಚಬಲ್ ಅಂತ ಅನ್ನಿಸ್ತಾ ಇದೆ. ಆದ್ರೂನು ಅವ್ರಿಗೆ ಮನ್ಸಲ್ಲಿ ಏನ್ ನಡೀತಿದೆ ಅಂದ್ರೆ ನೀವು ರಿಜೆಕ್ಟ್ ಮಾಡ್ಬಿಡ್ತೀರಾ ಅಥವಾ ಡಿಲೇ ಮಾಡ್ತೀರಾ. ಇವ್ರೇನಾದ್ರೂ ಈ ಕ್ಷಣದಲ್ಲಿ ಆಫರ್ ಕೊಟ್ರೆ ನೀವು ಡಿಲೇ ಮಾಡ್ತೀರಾ ಅಂತ ಅವ್ರಿಗೆ ಅನಿಸ್ತಿದೆ. ಮತ್ತೆ ನೀವ್ ಎಮೋಷನ್ ನ ತೋರಿಸ್ತಿಲ್ಲ ಅನ್ನೋದು ಅವ್ರಿಗೆ ಬೇಜಾರಿದೆ ಗೈಸ್. ನಿಮ್ಮ ಎಮೋಷನ್ಸ್ ನ ಅವ್ರು ಫೀಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನಿಮ್ ಎಮೋಷನ್ಸ್ ಏನಿದೆ, ನಿಮ್ ಮನ್ಸಲ್ಲಿ ಏನ್ ನಡೀತಿದೆ ಅದನ್ನ ತಿಳ್ಕೊಬೇಕು ಅಂತ ಅವ್ರಿಗೆ ತುಂಬಾ ಅನಿಸ್ತಿದೆ. ನಿಮ್ನ ತುಂಬಾ ಸ್ವೀಟ್ ಅನ್ಕೊಂಡಿದ್ದಾರೆ, ತುಂಬಾ ಎಮೋಷನಲ್ ಆಗ್ತಾರೆ ಗೈಸ್. ಫೈರ್ ಎನರ್ಜಿ, ಎಮೋಷನಲ್ ಎನರ್ಜಿ, ವಾಟರ್ ಎನರ್ಜಿ ತುಂಬಾ ಕಾಣಿಸ್ತಿದೆ. ತುಂಬಾ ಎಮೋಷನಲಿ ನಿಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ನೀವು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರೋ ವ್ಯಕ್ತಿ ಅಂತ ಅವ್ರು ಫೀಲ್ ಮಾಡ್ತಾರೆ ಗೈಸ್. ಮತ್ತೆ ಈ ರಿಲೇಶನ್ಶಿಪ್ ನ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಈ ರಿಲೇಶನ್ಶಿಪ್ ಅಲ್ಲಿ ಮುಂಚೆ ಏನ್ ನಡೆದಿತ್ತು ಅದೆಲ್ಲ ಬಿಟ್ಟು ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಗುಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ರೆ ಅವ್ರು ಅರ್ನ್ ಮಾಡಕ್ಕೆ ತುಂಬಾ ಎಫರ್ಟ್ ಆಗ್ತಿದ್ದಾರೆ ಗೈಸ್. ಕರೆಂಟ್ಲಿ ಅವ್ರ ಲೈಫಲ್ಲಿ ಅವ್ರು ಸೆಟ್ಲ್ ಆಗ್ಬೇಕಲ್ಲ, ಸೊ ತುಂಬಾ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ ನಿಮ್ನ. ನೀವು ಓಪನ್ ಅಪ್ ಆಗಲ್ಲ ಅನ್ನೋದ್ ಬಿಟ್ರೆ ಇನ್ನೇನು ನಿಮ್ ಬಗ್ಗೆ ಅವ್ರಿಗೆ ಇದಿಲ್ಲ, ಕಂಪ್ಲೇಂಟ್ಸ್ ಇಲ್ಲ ಗೈಸ್. ಬರೀ ಅವರೇ ಅವ್ರ ಆಟಿಟ್ಯೂಡ್, ಅವ್ರು ನಡ್ಕೊಂಡಿರೋ ರೀತಿ ಪಶ್ಚಾತ್ತಾಪ ಪಡ್ತಿದ್ದಾರೆ. ನೀವು ಆರಾಮಾಗಿ ಹೈಪ್ರಿಸ್ಟಸ್ ಎನರ್ಜಿಲಿ ಇದ್ದೀರಾ, ಹಂಗೆ ಇರಿ, ಸೂಪರ್. ಮತ್ತೆ ಏನೋ ದೊಡ್ಡದಾಗಿ ಚೇಂಜಸ್ ಮಾಡ್ಕೊಂಡಿದ್ದೀರಾ ನಿಮ್ ಲೈಫಲ್ಲಿ. ಆ ಚೇಂಜಸ್ ಇನ್ನು ಬೇರೆಯವ್ರನ್ನು ಅಟ್ರಾಕ್ಟ್ ಮಾಡ್ತಿದೆ, ನಿಮ್ ಪರ್ಸನ್ ಜಾಸ್ತಿ ಅಟ್ರಾಕ್ಟ್ ಮಾಡ್ತಿದೆ ಗೈಸ್. ಅವ್ರಿಗೆ ಕೆರಿಯರ್ ಅಲ್ಲಿ ಸಕ್ಸಸ್ ಬೇಕು ಅಂತ ತುಂಬಾ ಎಫರ್ಟ್ ಆಗ್ತಿದ್ದಾರೆ. ಮತ್ತೆ ಅದೇ ಬಂತು. ಮತ್ತೆ ತುಂಬಾ ಹೈಲಿ ಪ್ಯಾಷನೇಟ್ ಎನರ್ಜಿ ಇದೆ ಗೈಸ್ ನಿಮ್ಮಲ್ಲಿ. ತುಂಬಾ ಫೈರಿ ಎನರ್ಜಿ ಪದೇ ಪದೇ ಬರ್ತಿದೆ, ಎಮೋಷನಲ್ ಎನರ್ಜಿ ಬರ್ತಿದೆ, ವೆರಿ ಪ್ಯಾಷನೇಟ್. ಕರೆಂಟ್ ಎನರ್ಜೀಸ್ ಅಂತೂ ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ. ಅವರು ಮುಂಚೆ ತುಂಬಾ ಈಗೋಯಿಸ್ಟಿಕ್ ಆಗಿ ನಡ್ಕೊಂಡಿದ್ದಾರೆ, ತುಂಬಾ ಶೋ ಆಫ್ ಮಾಡಿದ್ದಾರೆ. ನಾನ್ ರಿಚ್ ಅಂತಾನೂ ಶೋ ಆಫ್ ಮಾಡಿರ್ಬೋದು ಸುಮಾರು ಜನ. ಮತ್ತೆ ನಾನು ಏನೇ ಮಾಡಿದ್ರು ಕರೆಕ್ಟ್ ಆಗೇ ಮಾಡಿರ್ತೀನಿ, ನನ್ಗೆ ಯಾರ್ದು ಸಜೆಷನ್ ಬೇಡ ಅಂತ ತುಂಬಾ ಪ್ರೌಡ್ ಫೀಲಿಂಗ್ ಅಲ್ಲಿ ಇದ್ರನ್ಸುತ್ತೆ ಮುಂಚೆ. ಯಾಕಂದ್ರೆ ಟೈಮ್ ಚೆನ್ನಾಗಿತ್ತು ಮುಂಚೆ. ಈಗ ಅವ್ರಿಗೆ ಟೈಮ್ ಏನು ಅಂತ ತೋರಿಸಿದೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತೋರಿಸಿದೆ. ಸೊ ಈಗ ನಿಮ್ ಕಡೆ ಮೂವ್ ಆಗ್ಬೇಕು. ತುಂಬಾ ಪ್ಯಾಷನೇಟ್ ಎನರ್ಜಿ ಈಗ ಶುರು ಆಗಿದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಮತ್ತೆ ನಿಮ್ನ ಪ್ರಪೋಸ್ ಮಾಡಿ ಮದ್ವೆ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ. 6 ಆಫ್ ವಾಂಡ್ಸ್ ಎನರ್ಜಿ ಬಂದಿದೆ. ಕ್ಲೈಮ್ ಮಾಡಿ ಗೈಸ್, ಒಳ್ಳೆ ಎನರ್ಜಿ ಬಂದಿದೆ. ಅವರು ಕಮಿಟ್ಮೆಂಟ್ ಅಂದ್ರೆ ಭಯ ಪಡ್ತಿದ್ದವರು ಈಗ ನೋಡಿ, ನಾನು ಅವಾಗ್ಲೇ ಏನ್ ಹೇಳಿದೆ, ಕಮಿಟ್ಮೆಂಟ್ ಅಂದ್ರೆ ಭಯ ಪಡ್ತಿದ್ದವರು ಮ್ಯಾರೇಜ್ ಕಾರ್ಡ್ ಬಂದಿದೆ. ಈಗ ಕನ್ಫರ್ಮೇಶನ್ ಬರ್ತಾ ಇದಾರೆ, ನಾನು ಈ ರಿಲೇಶನ್ಶಿಪ್ಗೆ ಕಮಿಟ್ ಆಗ್ಬೇಕು, ಈ ರಿಲೇಶನ್ಶಿಪ್ ಕಮಿಟ್ ಆದ್ರೆ ನನ್ನ ಲೈಫ್ಗೆ ಪ್ರಾಫಿಟ್, ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಈ ವ್ಯಕ್ತಿ ಜೊತೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಪರ್ಫೆಕ್ಟ್ ಇರುತ್ತೆ ನನ್ನ ಲೈಫ್ ಅಂತ ತುಂಬಾ ಅನ್ಕೋತಿದ್ದಾರೆ ನೋಡಿ. 6 ಆಫ್ ವಾಂಡ್ಸ್ ಕಾರ್ಡ್, ಮ್ಯಾರೇಜ್ ಕಾರ್ಡ್ ಬಂದಿದೆ. ಸೂಪರ್ ಅಲ್ಲ? ಕಮಿಟ್ಮೆಂಟ್ ಕಂಡ್ರೆ ಆಗದೆ ಇರೋ ಪರ್ಸನ್ ಈಗ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಪ್ಯಾಷನೇಟ್ ಎನರ್ಜಿ ಬರ್ತಿದೆ ಗೈಸ್ ಈಗ. ಓಕೆನಾ? ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ನಾನೇನ್ ಹೇಳ್ದೆ, ಮೂರನೇ ಯಾರ್ದೋ ಮಾತು ಕೇಳಿ ನಿಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಬೇರೆಯವರ ಇಂಟರ್ಫಿಯರೆನ್ಸ್ ಇಂದ ನಿಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು. ಓಕೆನಾ? ನೋ ಕಮ್ಯುನಿಕೇಶನ್ ನಿಮ್ಮಿಬ್ರ ರಿಲೇಶನ್ಶಿಪ್ ಹೋಗಿರ್ಬೋದು. ಅವಾಗ ಆತರ ಆರ್ಗ್ಯುಮೆಂಟ್ಸ್ ಎಲ್ಲ ಬೇಡ, ಇನ್ಮೇಲೆ ನಾನು ಆತರ ಆರ್ಗ್ಯುಮೆಂಟ್ಸ್ ಮಾಡ್ಬಾರ್ದು, ಬೇರೆಯವ್ರ ಮಾತು ಕಟ್ಕೊಂಡು ನಿಮ್ ಜೊತೆ ಆರ್ಗ್ಯುಮೆಂಟ್ಸ್ ಮಾಡ್ಬಾರ್ದು ಅಂತ ತುಂಬಾ ಅನ್ಕೋತಾ ಇದಾರೆ. ತುಂಬಾ ಮುಂಚೆ ಹೆಡ್ ಓವರ್ ಹಾರ್ಟ್ ಅಂದ್ರೆ ತಲೆಯಿಂದ ಯೋಚನೆ ಮಾಡ್ತಿದ್ರು, ಹಾರ್ಟ್ ಇಂದ ಯೋಚನೆ ಮಾಡ್ತಿಲ್ಲ, ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡ್ತಿದ್ರು. ಬಟ್ ಈಗ ಹಾರ್ಟ್ ಇಂದ ಯೋಚನೆ ಮಾಡ್ತಿದ್ದಾರೆ.
ಮತ್ತೆ ನಿಮ್ನ ನಂಬ್ತಾರೆ ಗೈಸ್. ಈಗ ಅವರು ನಂಬಕ್ ಶುರು ಮಾಡಿದ್ದಾರೆ. ಸತ್ಯ ಏನು ಅಂತ ಗೊತ್ತಾಗಿದೆ. ನೀವು ತುಂಬಾ ಲಾಯಲ್ ಪರ್ಸನ್ ಅಂತ ಗೊತ್ತಾಗಿದೆ. ಅವ್ರ ಮನ್ಸಲ್ಲಿ ತುಂಬಾ ಅಲ್ಲೋಲ ಕಲ್ಲೋಲ ನಡೀತಾ ಇದ್ರುನು ಅದನ್ನ ಹೈಡ್ ಮಾಡಿ ನಿಮ್ ಜೊತೆ ಚೆನ್ನಾಗ್ ಖುಷಿಯಾಗಿರ್ಬೇಕು. ಅವ್ರ ಲೈಫಲ್ಲಿ ಬೇರೆ ಏನೇ ಸ್ಟ್ರೆಸ್ ಇದ್ರು ನಿಮ್ ಮೇಲೆ ಅದನ್ನ ತೋರಿಸ್ಬಾರ್ದು. ನಿಮ್ ಜೊತೆ ಖುಷಿಯಾಗಿ ಬ್ಯಾಲೆನ್ಸ್ಡ್ ಆಗಿ ನಡ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಈ ತರ ಆರ್ಗ್ಯುಮೆಂಟ್ಸ್ ಬೇಡ ಅಂತ ಅನ್ಕೋತಿದ್ದಾರೆ. ಯಾಕಂದ್ರೆ ನೀವೀಗ ಕ್ವೀನ್ ಆಫ್ ಸ್ವೋರ್ಡ್ ಎನರ್ಜಿಲಿ ಮತ್ತೆ ಹೈ ಪ್ರಿಸ್ಟೆಸ್ ಎನರ್ಜಿಲಿ ಇದ್ದೀರಾ. ನೀವು ಅವ್ರಿಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದೀರಾ. ನೀವು ಈ ತರದನ್ನೆಲ್ಲ ನೆಕ್ಸ್ಟ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಅವ್ರಿಗೆ ಫೀಲ್ ಆಗಿದೆ. ಮತ್ತೆ ನೀವು ಒಂದ್ಸಲ ಡಿಸಿಷನ್ ತಗೊಂಡ್ರೆ ಅದರಿಂದ ಆಚೆ ಬರಲ್ಲ ಅನ್ನೋ ತರ ಅವ್ರಿಗೆ ಫೀಲ್ ಆಗಿದೆ ಗೈಸ್. ನಿಮ್ ಎನರ್ಜಿ ಪೈಲ್ ಒನ್ ಎನರ್ಜಿ ತುಂಬಾ ಚೆನ್ನಾಗಿದೆ ಗೈಸ್. ಪೈಲ್ ಒನ್ ಅಂಡ್ ವಿವರ್ಸ್ ಎನರ್ಜಿ ವೆರಿ ನೈಸ್. ನಿಮ್ ಲೈಫಲ್ಲಿ ತುಂಬಾ ಚೇಂಜಸ್ ತಗೋ ಬರ್ತಾ ಇದ್ದೀರಾ. ನೀವು ಕೆಲವು ಪ್ರಿನ್ಸಿಪಲ್ಸ್ ಇಟ್ಕೋತಾ ಇದ್ದೀರಾ. ಈಗ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ನೀವು ಕಳ್ಕೊಳಕ್ ಈಗ ಇಷ್ಟ ಪಡ್ತಾ ಇಲ್ಲ. ಮತ್ತೆ ಒಂದ್ ಲೆವೆಲ್ಗೆ ಎಲ್ಲಾನು ಸಹಿಸ್ಕೊಂಡಿದ್ದೀರಾ. ಬಟ್ ಹಿಂಗ್ ಸಹಿಸ್ಕೊಳಲ್ಲ ಅಂತ ಕ್ಲಿಯರ್ ಕಟ್ ಆಗಿ ನೀವು ಮಾತಲ್ಲಿ ಹೇಳ್ದೇ ಇದ್ರು ನೀವು ನಡ್ಕೋತಿರೋ ರೀತಿ ಅವ್ರಿಗೆ ಆ ಮೆಸೇಜ್ ನ ತಲುಪಿಸ್ತಿದೆ ಗೈಸ್. ಸೊ ಗುಡ್ ಗೋಯಿಂಗ್, ಗುಡ್ ಗೋಯಿಂಗ್. ಅವ್ರಿಗೆ ನಿಮ್ ಕಡೆ ಬರಕ್ಕೆ ತುಂಬಾ ಸ್ವಲ್ಪ ಅಬ್ಸ್ಟಕಲ್ಸ್ ಕಾಣಿಸ್ತಿದೆ. ತುಂಬಾ ಅಬ್ಸ್ಟಕಲ್ಸ್ ಕಾಣಿಸ್ತಿದೆ. ಅವ್ರನ್ನ ಯಾರೋ ಒಬ್ರು ಫೀಮೇಲ್, ಅವ್ರ ತಾಯಿ ಇರ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅಥವಾ ಇನ್ಯಾರೋ ಪರ್ಸನ್ ಇರ್ಬೋದು, ಅವ್ರು ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ ಗೈಸ್ ನಿಮ್ ವ್ಯಕ್ತಿನ. ಅವರ ಕಂಟ್ರೋಲ್ ಇಂದ ಅವ್ರ ಆಚೆ ಬಂದು ನಿಮ್ನ ಅಪ್ರೋಚ್ ಮಾಡ್ಬೇಕು. ಅವರೇ ಮೋಸ್ಟ್ಲಿ ನಿಮ್ಮಿಬ್ರ ಮಧ್ಯೆ ಜಗಳ ಆಗಕ್ಕೆ ಸ್ವಲ್ಪ ಜನ ಕಾರಣ ಆಗಿರ್ಬೋದು. ಸೊ ಆ ಟ್ರೂತ್ ಅವ್ರಿಗೆ ಗೊತ್ತಾಗಿದೆ ಈಗ. ಸೊ ಅವ್ರು ಅದನ್ನ ಯೋಚನೆ ಮಾಡಿ ನಿಮ್ಗೆ ಅವ್ರ ಕಡೆಯಿಂದ ಹರ್ಟ್ ಮಾಡಿದೀನಿ ಅಂತ ಇವ್ರಿಗೆ ಈಗ ಪಶ್ಚಾತ್ತಾಪ ಆಗಿದೆ. ಈಗ ಅವರು ನ್ಯಾಯ ಕೊಡ್ಬೇಕು, ನಾನು ಕರೆಕ್ಟ್ ಡಿಸಿಷನ್ ತಗೋಬೇಕು ಅಂತ ತುಂಬಾ ಅನ್ಸಿದೆ. ಯಾಕಂದ್ರೆ ನೀವ್ ಇದಕ್ಕೆಲ್ಲ ಇನ್ನೂ ಅಲೋ ಮಾಡಲ್ಲ ಅಂತ ಅವ್ರಿಗೆ ನಿಮ್ ಎನರ್ಜಿಯಿಂದಾನೇ ಗೊತ್ತಾಗಿದೆ. ಓಕೆನಾ? ಅವ್ರ ಮುಂಚೆ ಈ ರಿಲೇಶನ್ಶಿಪ್ ಅಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ, ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೋತಿರ್ಲಿಲ್ಲ. ಓಕೆನಾ? ಯೋಚನೆ ಮಾಡದೆ ಮಾತಾಡಿದ್ದಾರೆ ನಿಮ್ ಜೊತೆ. ಮತ್ತೆ ಅವರು ನಿಮ್ ಜೊತೆ ಏನ್ ಕಮ್ಯುನಿಕೇಟ್ ಮಾಡಿದ್ದಾರೆ ಅದ್ ಗುಡ್ ಇಲ್ಲ ಗೈಸ್. ಮುಂಚೆ ಓಕೆನಾ? ಮುಂಚೆ ಚೆನ್ನಾಗಿರ್ಲಿಲ್ಲ. ಬಟ್ ತುಂಬಾ ಮಾತಾಡ್ತಾರೆ ಅನ್ಸುತ್ತೆ ನಿನ್ ಪರ್ಸನ್. ತುಂಬಾ ಜಾಸ್ತಿ ಮಾತಾಡ್ತಾರೆ. ತುಂಬಾ ಪಟಪಟ ಅಂತ ಮಾತಾಡ್ತಾರೆ. ಇನ್ನೂ ಜಾಸ್ತಿ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಯಾಕಂದ್ರೆ ನಿಮ್ನ ಈ ಎನರ್ಜಿಲಿ ಇದ್ದೀರಾ ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ಫುಲ್ ಶಾಕ್ ಆಗಿದೆ. ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ತುಂಬಾ ಅನ್ಸಿದೆ ಅವ್ರಿಗೆ ಗೈಸ್. ಈಗ ನಿಮ್ ಬಗ್ಗೆ ಬೇರೆಯವ್ರ ಕಡೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದಾರೆ. ನಿಮ್ನ ಬ್ಲಾಕ್ ಮಾಡಿರ್ಬೋದು, ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇಲ್ದೇನೆ ಇರ್ಬೋದು. ಬಟ್ ಥರ್ಡ್ ಪಾರ್ಟಿ ಕಡೆಯಿಂದ, ಸಾರಿ, ನಿಮ್ಮಿಬ್ರ ಮಧ್ಯೆ ಯಾರಾದ್ರೂ ಕಾಮನ್ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಕಡೆಯಿಂದ, ಅಥವಾ ಬೇರೆ ಅಕೌಂಟ್ ಇಂದ ನೋಡೋದು, ಆ ಥರ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡೋದು, ಚೆಕ್ ಮಾಡೋದು, ನಿಮ್ಮ ಅಕೌಂಟ್ ಆ ಥರ ನಿಮ್ನ ಹೈಡ್ ಮಾಡ್ಕೊಂಡು ನೋಡ್ತಿದ್ದಾರೆ. ಮತ್ತೆ ನಿಮ್ನ ಅಪ್ರೋಚ್ ಮಾಡಕ್ ಮುಂಚೆ ಸುಮಾರು ಜನದ ಅಡ್ವೈಸ್ ತಗೋತಿದ್ದಾರೆ ಗೈಸ್. ಈ ಸರಿ ಏನಾದ್ರೂ ತಪ್ಪಾಗ್ಬಿಟ್ರೆ ಅಂತ ಅಡ್ವೈಸ್ ತಗೋತಿದ್ದಾರೆ. ಬಿಕಾಸ್ ನಿಮ್ ಎನರ್ಜಿ ನಿಮ್ ಆರ ಹಂಗಿದೆ. ಈಗ ಒಂದೊಂದ್ ಹೆಜ್ಜೆನೂ ಯೋಚನೆ ಮಾಡ್ಬಿಟ್ಟು ಇವ್ರ ಕಡೆ ಹೋಗ್ಬೇಕಪ್ಪ, ಇಲ್ದಿದ್ರೆ ಈ ವ್ಯಕ್ತಿನ ನನ್ ಲೈಫ್ ಲಾಂಗ್ ಕಳ್ಕೊಬಿಡ್ತೀನಿ ಅನ್ನೋ ಫೀಲಿಂಗ್ ತುಂಬಾ ಕಾಣಿಸ್ತಿದೆ. ಭಯ ಕಾಣಿಸ್ತಿದೆ ಅವರಲ್ಲಿ. ಸ್ವಲ್ಪ ಮೈನರ್ ಹೆಲ್ತ್ ಇಶ್ಯೂಸ್ ಇರ್ಬೋದು ನಿಮ್ಮ ವ್ಯಕ್ತಿಗೆ. ಅದನ್ನು ಜೊತೆಲಿ ನೋಡ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಓಕೆನಾ? ನೀವಿಲ್ದೆ ಅವ್ರಿಗೆ ತುಂಬಾ ಒಂಟಿತನ ಕಾಡ್ತಿದೆ ಗೈಸ್. ತುಂಬಾ ಲೋನ್ಲಿ ಆಗಿದ್ದಾರೆ. ಅವ್ರ ಜೊತೆ ಎಷ್ಟೇ ಜನ ಇರ್ಲಿ, ಅವ್ರು ಯಾರು ಟ್ರೂ ಇಲ್ಲ, ಅವರೆಲ್ಲ ಫೇಕ್ ಅಂತ ಈಗ ಗೊತ್ತಾಗಿದೆ ಅವ್ರಿಗೆ. ತುಂಬಾ ಒಂಟಿ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಅವ್ರಿಗೆ ಲೈಫ್ ಡೈರೆಕ್ಷನ್ ಕಾಣಿಸ್ತಾ ಇಲ್ಲ. ನೀವು ಬಂದ್ರೆ ಅವ್ರಿಗೆ ಡೈರೆಕ್ಷನ್ ಸಿಗುತ್ತೆ. ಡೈರೆಕ್ಷನ್ ಕಾಣಿಸ್ತಿಲ್ಲ ನೋಡಿ, ದೀಪ ಉಟ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಜೀವನದ ಡೈರೆಕ್ಷನ್ ತಪ್ಪೋಗಿದೆ, ಹಾದಿ ತಪ್ಪಿದೆ ನೀವ್ ಇಲ್ದೇ ಇರೋದು. ಅವ್ರಿಗೆ
ಸರಿ ಅನ್ನಿಸ್ತಿಲ್ಲ ಅವ್ರು ಮಾಡಿದ್ದೆಲ್ಲ. ಮುಂಚೆ ಏನ್ ಮಾಡ್ದೆ ಅದ್ ಸರಿ ಅನ್ನಿಸ್ತಿಲ್ಲ. ತುಂಬಾ ಪಶ್ಚಾತ್ತಾಪ ಇದೆ. ಈ ಸಪ್ರೇಷನ್ ಅವ್ರನ್ನ ತುಂಬಾ ಕಾಡ್ತಿದೆ. ನಿಮ್ಮ ಅವರ ಮಧ್ಯೆ ಇರೋ ಸಪ್ರೇಷನ್ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಅವ್ರಿಗೆ ಲೈಫ್ ಮೇಲೆ ಇಂಟ್ರೆಸ್ಟೇ ಕಳ್ಕೊತಾ ಇರೋದಕ್ಕೆ. ಡಿಪ್ರೆಷನ್ಗೆ ಹೋಗಿದ್ದಾರೆ ತುಂಬಾ. ಬೇರೆಯವ್ರ ಜೊತೆ ಮಾತಾಡಕ್ ಟ್ರೈ ಮಾಡ್ತಾರೆ, ಬಟ್ ಅವರಲ್ಲಿ ನಿಮ್ನ ನೋಡಕ್ ಟ್ರೈ ಮಾಡ್ತಾರೆ, ಬಟ್ ಅವ್ರಿಗೆ ನಿಮ್ ತರ ಯಾವ ವ್ಯಕ್ತಿನೂ ಸಿಗಲ್ಲ ಗೈಸ್. ಅವರು ಬೇರೆಯವ್ರ ಜೊತೆನೂ ಕೋಲ್ಡ್ ಆಗಿ ನಡ್ಕೋತಾ ಇದಾರೆ, ಕೋಲ್ಡ್ ನೇಚರ್ ತೋರಿಸ್ತಿದ್ದಾರೆ. ಮತ್ತೆ ಎನರ್ಜಿ ಇಲ್ಲ, ಸುಸ್ತಾದಂಗೆ ಆಗ್ತಿದೆ ಅವ್ರಿಗೆ ಇತ್ತೀಚೆಗೆ. ಮತ್ತೆ ನೆಗ್ಲೆಕ್ಟ್ ಮಾಡೋದನ್ನ ಬಿಟ್ಟಿದ್ದಾರೆ. ಆದಷ್ಟು ಕನೆಕ್ಷನ್ಗೆ ನೆಗ್ಲೆಕ್ಟ್ ಅನ್ನೋ ವರ್ಡೇ ಅವ್ರಿಗೆ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಇಷ್ಟೊಂದು ನೆಗ್ಲೆಕ್ಟ್ ಮಾಡೋದ್ನ ನಾನು ಈ ಕನೆಕ್ಷನ್ ಅಂತ ಅಷ್ಟು ನೆನ್ಸ್ಕೊಂಡು ಬೇಜಾರಾಗಿದ್ದಾರೆ. ಮತ್ತೆ ತುಂಬಾ ರಾಂಗ್ ಪರ್ಸನ್ಗಳ ಹತ್ರ ಇನ್ವೆಸ್ಟ್ ಮಾಡ್ಬಿಟ್ಟಿದೀನಿ ಅಂತ ತುಂಬಾ ಅನ್ಸಿದೆ ಅವ್ರಿಗೆ. ತುಂಬಾ ಅವ್ರು ಅನ್ಕೊಂಡಂತ ವ್ಯಕ್ತಿಗಳು ರಾಂಗ್, ಅವ್ರು ತಗೊಂಡಿದ್ದ ಡಿಸಿಷನ್ಸ್ ರಾಂಗ್, ಆ ವ್ಯಕ್ತಿಗಳ ಮೇಲೆ ನಾನು ಇನ್ವೆಸ್ಟ್ ಮಾಡಿದ ತಪ್ಪು ಅಂತ ಅವ್ರಿಗೆ ಈಗ ಅನ್ಸಿದೆ ಗೈಸ್. ಅವ್ರ ಮಾತು ಕೇಳ್ಕೊಂಡು ಸುಮಾರು ಜನಕ್ಕೆ ಲಾಸ್ ಕೂಡ ಆಗಿದೆ. ಒಳ್ಳೆ ಅರ್ನಿಂಗ್ಸ್ ಇದ್ರು ಮನಿ ವಿಷಯದಲ್ಲಿ ಲಾಸು ಆಗಿದೆ ಅವ್ರಿಗೆ. ಅವ್ರ ಲೈಫಲ್ಲಿ ಖುಷಿಯಾಗಿಲ್ಲ. ತುಂಬಾ ಒಂಟಿ ಆಗ್ಬಿಟ್ಟಿದ್ದಾರೆ ನೀವಿಲ್ದೇನೆ. ಅವ್ರ ಹೆಲ್ತ್ ನಾನು ಅವಾಗ್ಲೇ ಹೇಳ್ದೆ, ಹೆಲ್ತ್ ಏನೋ ಮೈನರ್ ಇಶ್ಯೂಸ್ ಇದೆ, ನಾಟ್ ಗುಡ್, ನಾಟ್ ಅಪ್ ಟು ದ ಮಾರ್ಕ್ ಹೆಲ್ತ್. ನೀವು ನೋಡಿದ್ರೆ ಫುಲ್ಲು ಒಳ್ಳೆ ಎನರ್ಜಿಲಿ ಇದ್ದೀರಾ, ಅವ್ರು ನೋಡಿದ್ರೆ ಲೋನ್ಲಿ ಎನರ್ಜಿಲಿ ಇದ್ದಾರೆ ನೀವಿಲ್ದೇನೆ. ಗುಡ್ ಗೋಯಿಂಗ್ ಗೈಸ್, ಕೀಪ್ ಇಟ್ ಅಪ್. ಹಂಗೆ ಇರಿ, ಸೆಲ್ಫ್ ಲವ್ ಮಾಡ್ತಾ ಇರಿ, ಸೆಲ್ಫ್ ಕೇರ್ ಮಾಡ್ತಾ ಇರಿ. ನಿಮ್ಮ ವ್ಯಕ್ತಿ ಕಡೆಯಿಂದ ಒಂದಷ್ಟು ಮೆಸೇಜಸ್ ಏನಿದೆ ಈ ಸಮಯದಲ್ಲಿ ನೋಡೋಣ. ಡ್ರಗ್ಸ್ ಅಂಡ್ ಆಲ್ಕೋಹಾಲ್, ನಾನು ಆಗ್ಲೇ ಹೇಳ್ದೆ ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇದೆ. ಸೊ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಡಿಕ್ಟ್ ಆಗಿದ್ದಾರೆ ಸುಮಾರು ಜನ. ಮೆಡಿಸಿನ್ಸ್ ಅಂತೂ ತಗೋತಾ ಇದ್ದಾರೆ, ಆಲ್ಕೋಹಾಲ್ಗೂ ಸುಮಾರು ಜನ ಅಡಿಕ್ಟ್ ಆಗಿರ್ಬೋದು. ಒಟ್ನಲ್ಲಿ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಡಿಕ್ಷನ್ಸ್ ಇದೆ ಗೈಸ್. ನೀವಿಲ್ದೇ ಇರೋದಕ್ಕೆ ಅವ್ರು ಬೇರೆ ಬೇರೆ ಅಡಿಕ್ಷನ್ಸ್ ಶುರು ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಮರೆಯೋಕ್ಕೋಸ್ಕರ. ನಿಮ್ಮಿಂದ ದೂರ ಆದ್ಮೇಲೆ ಹಿಂಗೆಲ್ಲ ಆಯ್ತಲ್ಲ, ಮತ್ತೆ ಎಷ್ಟೊಂದು ಜನದ ಕಡೆಯಿಂದ ಮೋಸ ಆಯ್ತಲ್ಲ, ಸೊ ಅವ್ರಿಗೆ ತುಂಬಾ ಬೇಜಾರಾಗಿ ಅಡಿಕ್ಷನ್ ಕಡೆ ಹೋಗಿದ್ದಾರೆ. ಅವ್ರಿಗೆ ಡಿಸಿಷನ್ ಮೇಕಿಂಗ್ ತುಂಬಾ ಕಷ್ಟ ಆಗ್ತಿದೆ ಗೈಸ್. ಏನ್ ಡಿಸಿಷನ್ ತಗೊಳ್ಳಿ ಅನ್ನೋದು ತುಂಬಾ ಕಷ್ಟ ಅನ್ನಿಸ್ತಿದೆ ಅವ್ರಿಗೆ. ನಿಮ್ಮನ್ನ ಅವರು ಖುಷಿ ಪಡ್ಸಕ್ ಆಗಲ್ಲ ಅಂತ ಈ ಸಮಯದಲ್ಲಿ ಅನ್ಕೋತಿದ್ದಾರೆ. ನಿಮ್ಮನ್ನ ಅವ್ರು ಖುಷಿ ಪಡ್ಸಕ್ ಆಗಲ್ಲ ಅನ್ನೋ ತರ ಅನ್ಕೋತಾ ಇದಾರೆ. ಅವ್ರಿಗೆ ಅವ್ರು ಯಾರು ಅನ್ನೋದನ್ನೇ ಅವರು ಇತ್ತೀಚೆಗೆ ಅವ್ರಿಗೆ ಅವ್ರು ಯಾರು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಿಲ್ಲ. ಅಷ್ಟು ಅವ್ರಿಗೆ ಅವ್ರ ಲೈಫಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ ಗೈಸ್ ನೀವಿಲ್ದೇನೆ. ಈ ಕನೆಕ್ಷನ್ ಮುಗ್ದೋಯ್ತಾ ನಮ್ಮಿಬ್ರ ಮಧ್ಯೆ ಎಲ್ಲ ಅಂತ ಕ್ವಶನ್ ಮಾಡ್ತಿದ್ದಾರೆ ಗೈಸ್ ನಿಮ್ಗೆ. ಯಾಕಂದ್ರೆ ನೀವೇನು ಓಪನ್ ಅಪ್ ಆಗ್ತಿಲ್ಲ, ಐಕ್ರಿಸ್ಟಸ್ ಎನರ್ಜಿಲಿ ಇದ್ದೀರಾ. ಸೊ ಅವ್ರಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಮುಂಚೆ ನೀವು ಅವ್ರ ಹಿಂದಿಂದೆ ಹೋಗ್ತಿದ್ರೇನೋ, ಬಟ್ ಈಗ ನಿಮ್ ಎನರ್ಜಿ ಶಿಫ್ಟ್ ಆಗಿದೆ. ಸೊ ಆ ಎನರ್ಜಿಯಿಂದ ಅವ್ರಿಗೆ ಈ ತರ ಎಲ್ಲ ಲೋನ್ಲಿ ಫೀಲ್ ಆಗ್ತಿದೆ ಗೈಸ್. ಅವರೇ ಮಾಡ್ಕೊಂಡಿರೋದು. ಅವರೇ ಮುಂಚೆ ಅಷ್ಟೊಂದು ಅವ್ರದ್ದು ಪಾಸ್ಟ್ ಎನರ್ಜಿ ಚೆನ್ನಾಗಿಲ್ಲ. ನಾನು ನೋಡ್ದಂಗೆ ಗೈಸ್ ಫೈಲ್ ಬಂದು ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ವೀಲ್ ಆಫ್ ಫಾರ್ಚೂನ್. ಓಕೆ, ಅವರು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ ಗೈಸ್. ಒಳ್ಳೆ ಟೈಮ್ ಬಿಡ್ಲಿ ನಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಅಂತ ದೇವ್ರಿಗೆ ಬಿಟ್ಟಿದ್ದಾರೆ. ಮತ್ತೆ ನಿಮ್ನ ಪ್ರೇ ಮಾಡ್ತಿದ್ದಾರೆ ದೇವ್ರ ಕಡೆಯಿಂದ, ನೀವು ಅವ್ರ ಲೈಫಲ್ಲಿ ಬರ್ಲಿ ಅಂತ. ಹಿ ಈಸ್ ಲಿಟ್ರಲಿ ಪ್ರೇಯಿಂಗ್. ವೀಲ್ ಆಫ್ ಫಾರ್ಚೂನ್, ಒಳ್ಳೆ ಟೈಮ್ ಬರ್ಲಿ, ಈ ಟೈಮ್ ಎಲ್ಲ ಹೋಗಿ ಒಳ್ಳೆ ಟೈಮ್ ಬರ್ಲಿ ಅಂತ ದೇವ್ರನ್ನ ಪ್ರೇ ಮಾಡ್ತಿದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್. ನೋಡಿ, ಮತ್ತೆ ಫುಲ್ ಎನರ್ಜಿ ಬಂದಿದೆ. ಅವರು ಈ ಡೈರೆಕ್ಷನ್ ಅಲ್ಲಿ ರಿಸ್ಕ್ ತಗೋಬೇಕು, ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಆಕ್ಷನ್ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ. ಬಿಕಾಸ್ ನೋಡಿ, ನೀವೇ ಅವ್ರಿಗೆ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ. ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಈಗ. 5 ಆಫ್ ಸ್ವೋರ್ಡ್ಸ್. ಓಕೆ, ಅವ್ರಿಗೆ ಯಾರನ್ನ ಮತ್ತೆ ಅದೇ ಎನರ್ಜಿ ಬಂದಿದೆ. ಅವ್ರು ಯಾರನ್ನ ನಂಬಿದ್ರು ಅವರೆಲ್ಲ ಅವ್ರನ್ನ ಬಿಟ್ಟು ಹೋಗಿದ್ದಾರೆ.
ಈಗ ಅವ್ರಿಗೆ ಸತ್ಯ ಗೊತ್ತಾಗಿದೆ. ಅವರು ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ. ಯಾರೋ ತುಂಬಾ ಅವ್ರನ್ನ ಹರ್ಟ್ ಮಾಡಿ ಹೋಗಿದ್ದಾರೆ ಗೈಸ್ ಅವ್ರ ಲೈಫ್ ಅಲ್ಲಿ. ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಪ್ರೆಸೆಂಟ್ಲಿ. ನೀವ್ ಇಲ್ದೇ ಇರೋ ಯೋಚನೆ ತುಂಬಾ ಅವ್ರನ್ನ ಕಾಡ್ತಿದೆ, ತಲೆ ಕೆಟ್ಟೋದಂಗ ಆಗ್ತಿದೆ ಅವ್ರಿಗೆ. ನೀವು ಅವ್ರ ಲೈಫ್ ಅಲ್ಲಿ ಬರೋ ತನಕ ಅವ್ರ ಜೀವನ ಹಿಂಗೆ ಇರುತ್ತೆ. ಅವರು ಈ ತರ ಇದಾರೆ, ಬಟ್ ಶೋ ಮಾಡೋದ್ ಹಿಂಗೆ, ನಾನ್ ಸೂಪರ್ ಆಗಿದ್ದೀನಿ ಅಂತ. ಡಿ.ಪಿ ವಾಟ್ಸಪ್ ಡಿ.ಪಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಅವ್ರದ್ದು ಪ್ರೊಫೈಲ್ ಪಿಕ್ ಇರ್ಬೋದು, ಈ ತರ ಹಾಕಿರ್ತಾರೆ. ಬೇರೆಯವ್ರ್ ನೋಡ್ದವ್ರಿಗೆ ಅಥವಾ ನಿಮ್ಗೆ ಅನ್ಸ್ಬೋದೇ ಅವ್ರು ಸೂಪರ್ ಆಗಿದ್ದಾರೆ ಅಂತ. ಖಂಡಿತ ಇಲ್ಲ ಗೈಸ್, ಅವ್ರು ಶೋ ಆಫ್ ಮಾಡೋದು. ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ, ತುಂಬಾ ಪ್ರೀತಿ ಇದೆ, ವೆರಿ ಪ್ಯಾಷನೇಟ್ ಎನರ್ಜಿ ಇದೆ ಗೈಸ್. ಯಾಕಂದ್ರೆ ಎಂಪರರ್ ಕಾರ್ಡ್ ಬಂದಿದೆ. ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ. ನಿಮ್ ಪರ್ಸನ್ ಟ್ಯಾಟೂ ಏನಾದ್ರು ಹಾಕ್ಸ್ಕೊಂಡಿದಾರಾ ಕೈಲಿ? ಸುಮಾರು ಜನ ಪರ್ಸನ್ ಟ್ಯಾಟೂ ಏನಾದ್ರು ಹಾಕ್ಸ್ಕೊಂಡಿರ್ಬೋದು ಕೈ ಮೇಲೆ. ಲೆಫ್ಟ್ ಹ್ಯಾಂಡ್. ಓಕೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಗೈಸ್ ಅವ್ರು ಯಾವಾಗ್ಲೂ. 24/7 ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರು ತೋರಿಸ್ಕೊಳಲ್ಲ, ಶೋ ಮಾಡಲ್ಲ. ಈಗ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಲೈಫಲ್ಲಿ ಆ ತರ ನಡೆದಿದೆ, ತುಂಬಾ ಜನದ ಕಡೆಯಿಂದ ಮೋಸ ಆಗಿದೆ. ಸೊ ಈಗ ಶೋ ಮಾಡಲ್ಲ ಗೈಸ್ ಆ ಎಮೋಷನ್ಸ್ನೆಲ್ಲ. ನಿಮ್ಮನ್ನ ಅವ್ರು ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಿದ್ದಾರೆ, ದೂರದಿಂದಾನೇ ನಿಮ್ಮನ್ನ ನೋಡ್ತಾ ಇದ್ದಾರೆ. ನೀವು ನಿಮ್ಮ ಫಿಸಿಕ್ ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ನಿಮ್ ಹೆಲ್ತ್ ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ನಿಮ್ಮ ಲೈಫ್ ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಿದ್ದೀರಾ, ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅನ್ಸುತ್ತೆ. ಅದೆಲ್ಲ ಅವರು ನೋಡ್ತಾ ಇದ್ದಾರೆ ಗೈಸ್, ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ನೀವು ಚೆನ್ನಾಗಿ ಸ್ಟೈಲ್ ಅಪ್ ಮಾಡ್ಕೊತಾ ಇದ್ದೀರಾ ಇತ್ತೀಚೆಗೆ, ಅದೆಲ್ಲ ಅವ್ರು ಅಬ್ಸರ್ವ್ ಮಾಡ್ತಿದ್ದಾರೆ ಗೈಸ್. ಓಕೆನಾ? ನೈಸ್ ಎನರ್ಜಿ ನನ್ ವಿವರ್ಸ್ತು. ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಗೈಸ್ ಕರೆಂಟ್ಲಿ. ನೀವ್ ಇಲ್ದೆ ನಾನು ಹೇಳಿದ್ನಲ್ಲ ಈ ತರ ಆಗಿದ್ದಾರೆ ನೋಡಿ, ಅವ್ರ ಲೈಫ್ ಈ ತರ ಇದೆ. ಅವ್ರಿಗೆಲ್ಲೋ ಒಂದ್ ಕಡೆ ಅನ್ಸ್ಬಿಟ್ಟಿದೆ, ನಿಮ್ಮನ್ನ ಖುಷಿ ಪಡ್ಸಕ್ ನನ್ ಕೈಲಿ ಆಗತ್ತಾ ನೆಕ್ಸ್ಟ್ ಅನ್ನೋದು ತುಂಬಾ ಅನ್ಸ್ಬಿಟ್ಟಿದೆ ಅವ್ರಿಗೆ. ಅವ್ರು ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ, ಅಷ್ಟು ಅವರು ನಿಮ್ ಜೊತೆ ಬ್ಯಾಡ್ ಆಗಿ ನಡ್ಕೊಂಡಿದ್ದಾರೆ ಗೈಸ್. ನಾನು ಮೆಸೇಜಸ್ ತಗೋತೀನಿ. ಐ ಲವ್ ಯು, ಕ್ಲೈಮ್ ಮಾಡಿ ಗೈಸ್. ನಿಮ್ಮನ್ ಮಾತ್ರ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ವಾವ್, ವಾಟ್ ಎನರ್ಜಿ ಗೈಸ್. ನಿಮ್ಮನ್ ಮಾತ್ರ ನಾನು ಪ್ರೀತಿ ಮಾಡೋದು, ನಿಮ್ಮನ್ ಮಾತ್ರ ಅಂತ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಗೈಸ್ ನಿಮ್ ಪರ್ಸನ್. ಕ್ಲೈಮ್ ಮಾಡಿ. ಪ್ರತಿ ದಿನ ನಿಮ್ ಮೇಲಿರೋ ಪ್ರೀತಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನಿಮ್ ವ್ಯಕ್ತಿ. ವಾವ್. ವಿ ಆರ್ ಡೆಸ್ಟಿನ್. ಅವ್ರು ಅನ್ಕೋತಾ ಇದಾರೆ ನಮ್ಮಿಬ್ರು ಹಣೆ ಬರ್ದಲ್ಲಿ ನಾವಿಬ್ರು ಜೊತೆಲೇ ಇದ್ದೀವಿ, ನಾವು ಡೆಸ್ಟಿನ್ಡ್ ಆಗಿದ್ದೀವಿ ಅಂತ. ನೀವೇ ಅವ್ರ ಪಾರ್ಟ್ನರ್ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಗೈಸ್. ನೋಡಿ, ನೀವ್ ಅವ್ರಿಗೆ ಇವತ್ತು ಬೇಕು, ನಾಳೆನೂ ಬೇಕು, ಕೊನೆವರೆಗೂ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ವಾವ್, ಏನ್ ಮೆಸೇಜಸ್ ಗೈಸ್, ಏನ್ ಜಾದು ಮಾಡಿದೀರಾ ನೀವು. ಐ ವಿಶ್ ಐ ವೇಕ್ ಅಪ್ ವಿತ್ ಯು ಎವ್ರಿ ಮಾರ್ನಿಂಗ್. ದಿನ ಬೆಳಿಗ್ಗೆ ನಿಮ್ ಜೊತೆ ಎದ್ದೇಳ್ಬೇಕು ಅನ್ನೋ ಕನ್ಸು ಕಾಣ್ತಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಮ್ಯಾರೇಜ್ ಅಂಡ್ ಕಮಿಟ್ಮೆಂಟ್ ಗೈಸ್. ಓಕೆನಾ? ತುಂಬಾ ಒಳ್ಳೊಳ್ಳೆ ಮೆಸೇಜಸ್ ಬಂದಿದೆ ಗೈಸ್, ಕ್ಲೈಮ್ ಮಾಡಿ. ಯೂನಿವರ್ಸ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನ್ ಗೈಡೆನ್ಸ್ ಇದೆ? ನೀವು ಆಲ್ರೆಡಿ ಯು ಆರ್ ಡೂಯಿಂಗ್ ವೆರಿ ವೆಲ್ ಗೈಸ್. ಆದ್ರೂ ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜ್ ಇದೆ ನೋಡೋಣ. ಜಸ್ಟ್ ಬಿ ಎ ಗುಡ್ ಪರ್ಸನ್. ಅವ್ರು ಹೇಳ್ತಿದ್ದಾರೆ ನೀವು ಹೇಗಿದ್ದೀರಾ ಈಗ, ಆಸ್ ಎ ಗುಡ್ ಪರ್ಸನ್ ನೀವು ಹೇಗಿದ್ದೀರಾ ಹಾಗೆ ಇರಿ. ಓಕೆನಾ? ನೀವ್ ಹೇಗಿದ್ದೀರಾ ಹಾಗೇನೆ ಇರಿ. ಗುಡ್ ನೇಚರ್ ನೀವ್ ಏನೇನ್ ಈಗ ಬೆಳೆಸ್ಕೊಂಡಿದ್ದೀರಾ ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿ ನಿಮ್ ಜೊತೆ ಅಥವಾ ನಿಮ್ಗೆ ಸಿಕ್ಕಿದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಾವು? ಈ ಸಾಂಗ್ ನ ಪೂರ್ತಿ ನೋಡಿ ಗೈಸ್, ಯಾವ ಸಾಂಗ್ ಬರುತ್ತೆ ಅದನ್ನ. ನಿಮ್ ವ್ಯಕ್ತಿ ಕಡೆಯಿಂದ ತುಂಬಾ ಮೆಸೇಜಸ್ ಇರುತ್ತೆ. ಎಲ್ಲೆಲ್ಲಿ ನಾ ನೋಡಲಿ ನಿನ್ನದೆ ಚಿಲಿಪಿಲಿ, ಕಣ್ಣು ಮುಚ್ಚಿಯು ಬೆಳಕಿದೆ, ಹೆಜ್ಜೆ ಇಡದೆ ಹಾರಿದೆ. ನಿಮ್ ಬಗ್ಗೆ ಫೀಲಿಂಗ್ಸ್ ಗೈಸ್ ಪಕ್ಕ. ಯಾಕಂದ್ರೆ ಅವರು
ತುಂಬಾ ಬೇಜಾರಲ್ಲಿದ್ದಾರೆ. ನೀವ್ ಅವ್ರ ಲೈಫಲ್ಲಿ ಬಂದ್ರೆ ಮಾತ್ರ ಇದೆಲ್ಲ ನೆರವೇರುತ್ತೆ. ಓಕೆನಾ? ಅವ್ರು ಎಲ್ಲಿ ನೋಡಿದ್ರು ನೀವೇ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಕಣ್ಮುಚ್ಚಿದ್ರು ನೀವೇ ಕಾಣಿಸ್ತೀರಾ ಅಂತ ಹೇಳ್ತಿದ್ದಾರೆ. ಸೊ ಈ ಸಾಂಗ್ ಕಂಪ್ಲೀಟ್ ಆಗಿ ನೋಡಿ ಗೈಸ್, ನಿಮ್ಗೆ ಇನ್ನೂ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ಓಕೆನಾ ಗೈಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ರೀಡಿಂಗ್ ಸ್ವಲ್ಪ ಆದರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಕೃಷ್ಣ ಮುಂದೆ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಫೈಲ್ 2. ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ತಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅಥವಾ ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ಥರ ನೆನ್ಸ್ಕೊಳ್ಳಿ. ಓಕೆನಾ? ನಿಮ್ಮ ವ್ಯಕ್ತಿ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಮತ್ತೆ ನೆಕ್ಸ್ಟ್ ಆಕ್ಷನ್ಸ್ ಏನ್ ತಗೋತಾರೆ ಅಂತ ನೋಡೋಣ. ಟವರ್ ಕಾರ್ಡ್ ಗೈಸ್, ಫಸ್ಟ್ ಟವರ್ ಕಾರ್ಡ್, 4 of swords, the chariot, 8 of wands. Okay, strength card. ಗೈಸ್ ತುಂಬಾ ಹೈಲಿ ಡಿಸ್ಟರ್ಬ್ ಆಗಿದ್ದಾರೆ ಕರೆಂಟ್ಲಿ. ಫೈಲ್ 2 ಪರ್ಸನ್ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ಎಮೋಷನಲಿ ವೀಕ್ ಅಂತ ಫೀಲ್ ಆಗ್ತಿದೆ. ಅವ್ರ ಲೈಫಲ್ಲಿ ಏನೋ ಒಂದು ದೊಡ್ಡದಾಗಿ ಚೇಂಜ್ ನಡೆದಿದೆ. ಅವರ ಶತ್ರುಗಳ ಕಡೆಯಿಂದ ಇರ್ಬೋದು, ತುಂಬಾ ಸೀಕ್ರೆಟ್ಸ್ ಅವ್ರ ಲೈಫಲ್ಲಿ ಇದೆ. ಅದು ನಿಮ್ಗಿನ್ನ ಗೊತ್ತಿಲ್ಲ, ಬಟ್ ಅವ್ರ ಲೈಫಲ್ಲಿ ಅವ್ರ ಟವರ್ ಮೂಮೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಯಾರ ಜೊತೆನೋ ಬ್ರೇಕಪ್ ಆಗಿರ್ಬೋದು ಅವ್ರದ್ದು, ಬೇರೆ ಅಫೇರ್ ಇದ್ದು ಅವ್ರ ಜೊತೆ ಬ್ರೇಕಪ್ ಆಗಿರ್ಬೋದು ಸಡನ್ ಆಗಿ, ಅವ್ರು ಮೋಸ ಮಾಡಿರ್ಬೋದು. ಇವರ ಟ್ರಸ್ಟ್ ನ ಯಾರೋ ಬ್ರೇಕ್ ಮಾಡಿದ್ದಾರೆ ಗೈಸ್. ಮತ್ತೆ ಅವ್ರ ಫೈನಾನ್ಷಿಯಲ್ ಇಶ್ಯೂಸ್ ತುಂಬಾ ಜಾಸ್ತಿ ಆಗಿರ್ಬೋದು. ತುಂಬಾ ಡಿಫಿಕಲ್ಟ್ ಟೈಮ್ ಅಲ್ಲಿ ಇದ್ದಾರೆ ಗೈಸ್ ನಿಮ್ ವ್ಯಕ್ತಿ. ಫೈಲ್ 2 ಯಾರೋ ವ್ಯಕ್ತಿ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ಅವ್ರು ತುಂಬಾ ನಮ್ದವ್ರು ಮೋಸ ಮಾಡಿ ಹೋಗಿದ್ದಾರೆ ಗೈಸ್. ತುಂಬಾ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ. ಅವ್ರ ವರ್ಕ್ ಪ್ಲೇಸ್ ಅಲ್ಲೂ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ. ಅವ್ರ ವರ್ಕ್ ಪ್ಲೇಸ್ ಇರ್ಬೋದು, ಫ್ಯಾಮಿಲಿ ಕಡೆಯಿಂದ ಮೋಸ ಆಗಿರ್ಬೋದು, ಅವ್ರು ಯಾರನ್ನ ನಂಬಿದ್ರೆ ಆ ವ್ಯಕ್ತಿಗಳ ಕಡೆಯಿಂದ, ಫ್ರೆಂಡ್ಸ್ ಕಡೆಯಿಂದ ಮೋಸ ಆಗಿರ್ಬೋದು. ಒಟ್ಟಿನಲ್ಲಿ ಅವ್ರು ಅದನ್ನ ಹೈಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಶತ್ರುಗಳು ಜಾಸ್ತಿ ಆಗಿದ್ದಾರೆ ಅವ್ರ ಲೈಫಲ್ಲಿ. ಕರೆಂಟ್ಲಿ ಅವ್ರ ಲೈಫಲ್ಲಿ ಫೇಲ್ಯೂರ್ಸ್ ಮತ್ತೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ಗೈಸ್. ಓಕೆನಾ? ತುಂಬಾ ನಿಮ್ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ದಾರೆ. ನಿಮ್ಗೆ ಟೈಮ್ ಕೊಡದೇ ಇರೋದಕ್ಕೆ ಬೇಜಾರಿದೆ. ಬೇರೆಯವ್ರಿಗೆ ಯಾರಿಗೋ ಟೈಮ್ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಎಫರ್ಟ್ ಹಾಕಿದ್ದಾರೆ, ಅದು ಆ ಥರ ಮಾಡಬಾರ್ದಿತ್ತು ಅಂತ ನೆನ್ಸ್ಕೊತಾ ಇದ್ದಾರೆ. ತುಂಬಾ ಓವರ್ ಪ್ರೆಷರ್ ಇದೆ ಅವ್ರಿಗೆ ಲೈಫಲ್ಲಿ. ಆ ಸ್ಟ್ರೆಸ್ನ ರಿಲೀಸ್ ಮಾಡಬೇಕು, ಬ್ರೇಕ್ ತಗೋಬೇಕು, ನಿಮ್ಮ ಹತ್ರ ಬರಬೇಕು, ರಿಜ್ಯುನೇಟ್ ಆಗಬೇಕು ಅಂತ ಅನ್ಕೋತಾ ಇದ್ದಾರೆ. ನೀವು ಒಂಥರ ಏನನ್ಬೋದು, ನೀವು ಈಗ ನಾವು ಬೇಜಾರಾದ್ರೆ ರೆಸಾರ್ಟ್ಗೆ ಹೋಗ್ತೀವಲ್ಲ, ಏನಕ್ಕೆ ಹೋಗ್ತೀವಿ? ರಿಲ್ಯಾಕ್ಸ್ ಆಗಿ ಬರೋಕ್ಕೆ. ಆ ಥರ ನೀವು ಆ ಫೀಲ್ ಕೊಡ್ತೀರಾ ನೀವು ಅವ್ರಿಗೆ. ಈಗ ಸದ್ಯಕ್ಕೆ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ನಿಮ್ಮ ಹತ್ರ ಬಂದ್ರೆ ಫುಲ್ ರಿಲ್ಯಾಕ್ಸ್ ಆಗಿರ್ಬೋದು ಲೈಫಲ್ಲಿ ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಟೆನ್ಷನ್ ಅಲ್ಲಿದ್ದಾರೆ, ಸ್ಟಕ್ ಅನಿಸ್ತಿದೆ ಅವ್ರಿಗೆ. ಎಲ್ಲ ಈಗ ಏನೇನು ನಡೀತಿದೆ ಅದರಿಂದೆಲ್ಲ ಬ್ರೇಕ್ ಬೇಕು. ಓಕೆನಾ? ಅವ್ರ ಸುತ್ತಮುತ್ತ ಬೇರೆ ವ್ಯಕ್ತಿಗಳಿದ್ದಾರೆ, ಅವರೆಲ್ಲ ಇದ್ರು ಅವ್ರ ಜೊತೆ ಎಲ್ಲ ಅವ್ರಿಗೆ ಇರಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ. ನಿಮ್ ಬಗ್ಗೆನೇ ಓವರ್ ಥಿಂಕ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಬಂದ್ರೆ ಸ್ಟ್ರೆಸ್, ಆಂಗ್ಸೈಟಿಯಿಂದ ಆಚೆ ಬರ್ಬೋದು. ನಾನು ಬ್ರೇಕ್ ತಗೊಂಡಿದ್ರಿಂದೆಲ್ಲ ಆಚೆ ನಿಮ್ಮ ಹತ್ರ ಬಂದ್ಬಿಡ್ಬೇಕು ಅಂತ ತುಂಬಾ ಅನಿಸ್ತಿದೆ. ತುಂಬಾ ಪ್ರೆಷರ್ ಇದೆ ಅವ್ರಿಗೆ. ಎಕನಾಮಿಕಲಿ ತುಂಬಾ ಪ್ರೆಷರ್ ಇದೆ ಗೈಸ್. ಪ್ರೆಷರ್ ಕಾಣಿಸ್ತಿದೆ ನನಗೆ. ತುಂಬಾ ಲಾಸ್ ಆಗಿದೆ, ಏನೋ ಒಂದು. ಮತ್ತೆ ಹೆಲ್ತ್ ಇಶ್ಯೂಸ್ ಇದೆ. ಈ ಓವರ್ ಸ್ಟ್ರೆಸ್, ಪ್ರೆಷರ್ಗೆ ಅವ್ರು ಜಾಸ್ತಿ ಜಂಕ್ ತಿನ್ನಕ್ ಶುರು ಮಾಡಿದ್ದಾರೆ. ಜಂಕ್ ಅಥವಾ ಊಟ ಜಾಸ್ತಿ ಮಾಡಕ್ ಶುರು ಮಾಡಿದ್ದಾರೆ. ಹೆಲ್ದಿ ಹ್ಯಾಬಿಟ್ಸ್ ಇಲ್ಲ. ಅವ್ರಿಗೆ ಡೈರೆಕ್ಷನ್ ಕಾಣಿಸ್ತಾ ಇಲ್ಲ ಗೈಸ್, ಏನ್ ಮಾಡೋದು ಅಂತ. ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಸಿಗ್ತಾ ಇಲ್ಲ. ತುಂಬಾ ಸ್ಟ್ರೆಂತ್ ಕಡಿಮೆ ಅಂತ ಅನ್ಕೋತಾ ಇದ್ದಾರೆ. ನಿಮ್ಮಿಬ್ರ ಮಧ್ಯೆ ತುಂಬಾ ಆಬ್ಸ್ಟಿಕಲ್ಸ್ ಇದೆ. ಬ್ಲಾಕ್ ಫೀಲ್ ಆಗ್ತಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಅನ್ಕ್ಲಿಯರ್ ವಿಷನ್ ಇದೆ. ಅವ್ರು ತುಂಬಾ ಮುಂಚೆ ಕನ್ನಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ, ಅದನ್ನೆಲ್ಲ ನೆನ್ಸ್ಕೊತಾ ಇದ್ದಾರೆ. ಅವರು ಗೋಲ್ ಅಚೀವ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ, ಬಟ್ ಅವ್ರಿಗೆ ಪವರ್ ಇಲ್ಲ ಗೈಸ್. ತುಂಬಾ ವೀಕ್ ಅಂತ ಫೀಲ್ ಮಾಡ್ತಿದ್ದಾರೆ.
ಅವ್ರು ಮುಂಚೆ ತುಂಬಾ ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ದಾರೆ, ಸೆಲ್ಫ್ ಸೆಂಟರ್ಡ್ ಆಗಿ ಯೋಚನೆ ಮಾಡಿದ್ದಾರೆ. ಓಕೆನಾ? ಎಮೋಷನ್ಸ್ ಇಲ್ಲದೆ ಯೋಚನೆ ಮಾಡಿದ್ದಾರೆ, ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದಾರೆ, ತುಂಬಾ ನಿಮ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದ್ದಾರೆ. ಆ ಬೇಜಾರಲ್ಲಿ ಅದನ್ನೆಲ್ಲ ಓವರ್ ಥಿಂಕ್ ಮಾಡ್ತಿದ್ದಾರೆ. ನಾನು ಹಿಂಗೆಲ್ಲ ಮಾಡ್ಬಾರ್ದಿತ್ತು ಅಂತ ಅವ್ರಿಗೆ ಅನ್ಸಿದೆ ಗೈಸ್ ಈಗ. ಈಗ್ಲೂ ಸ್ವಲ್ಪ ವೆಯ್ಟ್ ಮಾಡಿ ಮೂವ್ ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ನೆಲ್ಲಿ ಕಳ್ಕೊಬಿಡ್ತೀನೋ ಅಂತ ಅನಿಸ್ತಾ ಇದೆ. ಕರೆಕ್ಟ್ ಟೈಮ್ಗೋಸ್ಕರ ಅವ್ರು ವೆಯ್ಟ್ ಮಾಡ್ತಿದ್ದಾರೆ, ಅಪ್ರೋಚ್ ಮಾಡಬೇಕು ಟೈಮ್ ನೋಡ್ಕೊಂಡು ಅಂತ ಅನ್ಕೋತಾ ಇದ್ದಾರೆ. ಆಕ್ಷನ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕು. ಫೈರ್ ಎನರ್ಜಿ ಕಾಣಿಸ್ತಿದೆ ಗೈಸ್. ಈ ಕನೆಕ್ಷನ್ ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕು, ಆಕ್ಷನ್ ತಗೋಬೇಕು ಅಂತ ಅನ್ಕೊಂತಿದ್ದಾರೆ. ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಮೆಸೇಜ್ ಕಾಲ್ ಏನಾದರೂ ಬರ್ಬೋದು ಗೈಸ್. ಸುಮಾರು ಜನಕ್ಕೆ ಬ್ಲಾಕ್ ಆಗಿದ್ರೆ ಬ್ಲಾಕ್ ಓಪನ್ ಮಾಡ್ತಾರೆ. ಅವ್ರಿಗೆ ಸ್ಟ್ರಗಲ್ ಎಲ್ಲ ಆಗ್ತಾ ಇಲ್ಲ. ಸ್ಟ್ರಗಲ್ ಆದ್ಮೇಲೆ ಅವ್ರಿಗೆ ಸಕ್ಸಸ್ ಬೇಕೇ ಬೇಕು. ಆ ಸಕ್ಸಸ್ ಅವ್ರ ಲೈಫಲ್ಲಿ ಬರ್ಬೇಕು ಅಂದ್ರೆ ನೀವು ಅವ್ರ ಲೈಫಲ್ಲಿ ಇರ್ಬೇಕು ಗೈಸ್. ಅವ್ರಿಗೆ ಈಗ ಏನ್ ಇಶ್ಯೂಸ್ ನಡೀತಿದೆ ಅದನ್ನ ನೆಗ್ಲೆಕ್ಟ್ ಮಾಡೋ ಸ್ಥಿತಿಲಿ ಅವ್ರಿಲ್ಲ. ಇದನ್ನೆಲ್ಲ ಮೀರಿ ನಿಮ್ಮ ಹತ್ರ ಬರ್ಬೇಕು ಗೈಸ್. ಅವರು ಇದನ್ನೆಲ್ಲ ಮುಗಿಸಿ ಏನೇನಿದೆ ಈ ಪ್ರಾಬ್ಲಮ್ಸ್, ಈ ಇಶ್ಯೂಸ್ನ ಕ್ಲಿಯರ್ ಮಾಡಿ ನಿಮ್ಮ ಹತ್ರ ಬ್ರೇಕ್ ತಗೊಂಡ್ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಹೇಳ್ಕೊಬೋದು ಸುಮಾರು ಜನ ನಿಮ್ಗೆ ಏನ್ ನಡೀತು ಅಂತ. ಯಾಕಂದ್ರೆ 8 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ, ಚಾರಿಯಟ್ ಕಾರ್ಡ್ ಬಂದಿದೆ. ಸೊ ಸುಮಾರು ಜನ ನಿಮ್ಮ ಹತ್ರ ಶೇರ್ ಮಾಡ್ತಾರೆ ಗೈಸ್ ಏನಾಯ್ತು ಅಂತ. ಅವರು ಇನ್ನೂ ಎಫರ್ಟ್ಸ್ ಹಾಕ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಈ ರಿಲೇಶನ್ಶಿಪ್ ಅಲ್ಲಿ. ಅವ್ರ ಮೇಲೆ ಅವ್ರಿಗೆ ಡೌಟ್ ಇದೆ, ಅವ್ರ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ. ಆ ಕಾನ್ಫಿಡೆನ್ಸ್ ಕಡಿಮೆ ಆಗಿರೋದ್ರಿಂದ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಸ್ಲೋ ಆಗ್ತಾ ಇದ್ದಾರೆ. ಮುಂಚೆ ಕನ್ನಿಂಗ್ ಬುದ್ಧಿ ಆತರ ಎಲ್ಲ ಏನಿಲ್ಲ ಈಗ. ಬುದ್ಧಿ ಬಂದಿದೆ ಈಗ, ಯಾಕಂದ್ರೆ ಟವರ್ ಕಾರ್ಡ್ ನೋಡಿದ್ವಲ್ಲ. ಸೊ ತುಂಬಾ ಚೇಂಜಸ್ ಅವ್ರಲ್ಲಿ ಕಾಣಿಸ್ತಾ ಇದೆ. ಚೇಂಜಸ್ ಮಾಡ್ಕೋತಾರೆ ನೆಕ್ಸ್ಟ್ ಗೈಸ್. ಮತ್ತೆ ತಾಳ್ಮೆ ಬೆಳೆಸ್ಕೊತಾ ಇದ್ದಾರೆ ಅವ್ರ ಲೈಫಲ್ಲಿ. ಸಡನ್ ಆಗಿ ಮಾತಾಡ್ಬಿಡೋದು, ಸಡನ್ ಆಗಿ ಯೋಚನೆ ಮಾಡದೆ ಮಾತಾಡ್ಬಿಡೋದು, ಆತರ ಎಲ್ಲ ಮಾಡಿದ್ದಾರೆ. ಬಟ್ ಈಗ ಅಗ್ರೆಸಿವ್ ಆಗಿ ನಡ್ಕೊಂಡಿದ್ದಾರೆ. ಬಟ್ ಈಗ ಅವ್ರಿಗೆ ಅದರಲ್ಲಿ ಒಂದು ಸ್ಲೋ ಆಗಿ ನಾನು ಮೂವ್ ಮಾಡಬೇಕು, ಸ್ಲೋ ಆಗಿ ಮಾತಾಡಬೇಕು, ಸ್ಲೋ ಆಗಿ ಆಕ್ಷನ್ ತಗೋಬೇಕು, ಯೋಚನೆ ಮಾಡಿ ಮಾತಾಡಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನಿಮ್ ಕಂಡ್ರೆ ಭಯ ಇದೆ ಗೈಸ್. ಸುಮಾರು ಜನಕ್ಕೆ ನಿಮ್ ಕಂಡ್ರೆ ಭಯ ಶುರು ಆಗಿದೆ. ಯಾಕಂದ್ರೆ ಅವ್ರು ಮುಂಚೆ ಹಂಗ್ ನಡ್ಕೊಂಡಿದ್ದಾರೆ. ಈಗ ಅವ್ರನ್ನ ಮೋಸ ಮಾಡಿದ್ಮೇಲೆ ನೀವು ಬೇಕು, ಬೇರೆಯವ್ರ ಕಡೆಯಿಂದ ಮೋಸ ಆದ್ಮೇಲೆ ಅವ್ರ ಫ್ಯಾಮಿಲಿ ಇರ್ಬೋದು, ವರ್ಕ್ ಇರ್ಬೋದು, ಯಾರ ಕಡೆಯಿಂದನೂ ಮೋಸ ಆದಾಗ ನೀವು ಬೇಕು ಅಂತ ಫೀಲ್ ಆಗ್ತಿದೆ. ಸೊ ಅವ್ರಿಗೆ ಭಯ ಇದೆ ನಿಮ್ನ ಅಪ್ರೋಚ್ ಮಾಡಕ್ಕೆ, ಧೈರ್ಯ ಇಲ್ಲ. ಇದು ನೀವು ಅವ್ರ ಸಿಂಹ ಆದ್ರೂನು ನಿಮ್ ಮುಂದೆ ಎಷ್ಟು ಹೆದರ್ಕೋತಾ ಇದ್ದಾರೆ. ನೀವು ಮಾತ್ರ ಅವ್ರ ಭಯನ ಹೋಗ್ಸಕ್ ಸಾಧ್ಯ ಅಂತ ಅನ್ಕೋತಾ ಇದ್ದಾರೆ. ನಿಮ್ಮಿಂದ ಮಾತ್ರ ಅವರ ಈ ಭಯ, ಈ ಫ್ರಸ್ಟ್ರೇಷನ್, ಈ ಸ್ಟ್ರೆಸ್ಸು, ಈ ಟೆನ್ಷನ್ ಇದರಿಂದೆಲ್ಲ ಆಚೆ ಬರಕ್ ಸಾಧ್ಯ ನಿಮ್ಮಿಂದ ಮಾತ್ರ ಅಂತ ಅನ್ಕೋತಾ ಇದ್ದಾರೆ ಗೈಸ್. ಕರೆಂಟ್ಲಿ ಆಕ್ಷನ್ಸ್ ತಗೋತಾರೆ ಗೈಸ್. 8 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ, ಖಂಡಿತ ಆಕ್ಷನ್ಸ್ ತಗೋತಾರೆ. ವೆಯ್ಟ್ ಮಾಡ್ತಿದ್ದಾರೆ ಕರೆಕ್ಟ್ ಟೈಮ್ಗೋಸ್ಕರ. 8 ಜಾಸ್ತಿ ಕಾಣಿಸ್ತಿದೆ ಗೈಸ್. 8 ಡೇಸ್ ಇರ್ಬೋದು, 8 ವೀಕ್ಸ್ ಇರ್ಬೋದು, 8 ಮಂತ್ಸ್ ಇರ್ಬೋದು, ಆಕ್ಷನ್ಸ್ ತಗೋತಾರೆ. ಯೂನಿವರ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಏಂಜಲ್ಸ್. 4 ಆಫ್ ವಾಂಡ್ಸ್, ವಾವ್. 7 ಆಫ್ ಕಪ್ಸ್, ಓಕೆ. 10 ಆಫ್ ವಾಂಡ್ಸ್, 3 ಆಫ್ ಪೆಂಟಕಲ್ಸ್, 2 ಆಫ್ ವಾಂಡ್ಸ್. ಗೈಸ್ ಮಿರರಿಂಗ್ ಎನರ್ಜಿ ಇದೆ ನಿಮ್ಮಿಬ್ರದ್ದು, ಓಕೆನಾ? ನೀವು ಅಪ್ರೋಚ್ ಮಾಡ್ಬೇಕು ಅನ್ಕೊಂಡ್ರೆ ಅವರು ಹಂಗೆ ಅನ್ಕೋತಾರೆ. ನೀವು ದೂರ ಆಗ್ಬೇಕು ಅಂದ್ರೆ ಅವರು ಹಂಗೆ ಅನ್ಕೋತಾರೆ. ನೀವು ಕಮಿಟ್ ಆಗ್ಬೇಕು ಅಂದ್ರೆ ಅವರು ಹಂಗೆ ಅನ್ಕೋತಾರೆ. ಜಾಸ್ತಿ ನೀವಿಬ್ರು ಮಿರರ್ ಮಾಡ್ತೀರಾ. 3D ಕನೆಕ್ಟ್ ಆಗದೆ ಇದ್ರು 5D ತುಂಬಾ ನೀವಿಬ್ರು ಕನೆಕ್ಟ್ ಆಗಿದ್ದೀರಾ, ಓಕೆನಾ? ಮತ್ತೆ ಆ ವ್ಯಕ್ತಿಗೆ ತುಂಬಾ ನಿಮ್ಮ ಮೇಲೆ ಫೈರ್ ಎನರ್ಜಿ, ಎಮೋಷನಲ್ ಎನರ್ಜಿ ತುಂಬಾ ಕಾಣಿಸ್ತಿದೆ. ಮುಂಚೆ ಪ್ರಾಕ್ಟಿಕಲ್ ಆಗಿದ್ರು, ಬೇರೆಯವ್ರ ಮಾತು ಕೇಳಿ. ಬಟ್ ಈಗ ತುಂಬಾ ಎಮೋಷನಲ್ ಆಗ್ತಿದ್ದಾರೆ. ಮತ್ತೆ ನಿಮ್ಮ ಮೇಲೆ ಫೈರ್ ಎನರ್ಜಿ ಜಾಸ್ತಿ ಆಗಿದೆ ಗೈಸ್.
ತುಂಬಾ ಡೀಪ್ ಲವ್ ಫೀಲ್ ಮಾಡ್ತಿದ್ದಾರೆ ನಿಮ್ ಮೇಲೆ. ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ ತುಂಬಾ ಜನ ಅನ್ಕೋತಿದ್ದಾರೆ. ಕ್ಲೈಮ್ ಮಾಡಿದ್ದಾರೆ. ವಾವ್. ಮತ್ತೆ ನಿಮ್ ಜೊತೆ ಇರ್ಬೇಕು, ನಿಮ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ ತುಂಬಾ 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 ಅನ್ಕೋತಾ ಇದ್ದಾರೆ. ಯಾರ್ಯಾರು ಫ್ರೆಂಡ್ಶಿಪ್ ಅಲ್ಲಿ ಇದ್ದೀರೋ ಅವ್ರಿಗೆ ಪ್ರಪೋಸ್ ಮಾಡ್ಬೇಕು ಅಂತ, ಯಾರ್ಯಾರು ಲವ್ ಅಲ್ಲಿ ಇದ್ದೀರೋ ಅವ್ರಿಗೆ ಎಂಗೇಜ್ಮೆಂಟ್ ಹೋಗ್ಬೇಕಂತ, ಎಂಗೇಜ್ಮೆಂಟ್ ಮಾಡ್ಕೋಬೇಕಂತ, ಅಥವಾ ಎಂಗೇಜ್ಮೆಂಟ್ ಆಗಿರೋರು ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ, ಈ ತರ ನೆಕ್ಸ್ಟ್ ಸ್ಟೆಪ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ನಿಮ್ಮ ಕನೆಕ್ಷನ್ ಅಲ್ಲಿ. ಮತ್ತೆ ಯಾರ್ಯಾರು ಕಮ್ಯುನಿಕೇಶನ್ ಅಲ್ಲಿ ಇಲ್ಲ ಅವ್ರಿಗೆ ಕಮ್ಯುನಿಕೇಶನ್ ಮಾಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ತುಂಬಾ ಫೈರ್ ಎನರ್ಜಿ ಇದೆ ಗೈಸ್, ಪ್ಯಾಷನೇಟ್ ಎನರ್ಜಿ ಇದೆ. ಅವ್ರು ಮುಂಚೆ ತುಂಬಾ ಕನ್ಫ್ಯೂಸ್ಡ್ ಆಗಿದ್ರು ಗೈಸ್, ತುಂಬಾ ಕನ್ಫ್ಯೂಸ್ಡ್ ಆಗಿದ್ರು. ಈ ಕನೆಕ್ಷನ್ ಏನು ಅಂತಾನೆ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ. ಅವ್ರಿಗೆ ಡೈರೆಕ್ಷನ್ಸ್ ಕಾಣಿಸ್ತಿರ್ಲಿಲ್ಲ. ಯಾವ್ದು ಚೆನ್ನಾಗ್ ಕಾಣುತ್ತೆ ಆ ಕಡೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿದ್ರು ನಿಮ್ ವ್ಯಕ್ತಿ ಮುಂಚೆ. ಬಟ್ ಈಗ ನೀವು ಮಾತ್ರ ಬೇಕು, ಅವ್ರಿಗೆ ಬೇರೆ ಎಲ್ಲ ಏನು ಬೇಡ, ನೀವು ಮಾತ್ರ ಬೇಕು. ಮುಂಚೆ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ಬೋದು, ಬೇರೆ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ಬೋದು, ಕೆಟ್ಟ ವ್ಯಕ್ತಿಗಳಿಗೆ ಎಫರ್ಟ್ ಹಾಕಿರ್ಬೋದು. ಬಟ್ ಈಗ ನೀವು ಮಾತ್ರ ಬೇಕು ಅಂತ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನೀವು ಮಾತ್ರ ಬೇಕು, ಇದೆಲ್ಲ ಬೇಡ ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಆಪ್ಷನ್ಸ್ ಇದ್ರೂನು ನೀವು ಮಾತ್ರ ಬೇಕು ಅಂತ ಅನ್ಕೋತಿದ್ದಾರೆ. ಅವ್ರಿಗೆ ತುಂಬಾ ಆಪ್ಷನ್ ಇದೆ ಗೈಸ್ ಈಗ್ಲೂನು, ಬಟ್ ನೀವೇ ಬೇಕು ಅಂತ ಅನ್ಕೋತಿದ್ದಾರೆ. ಅವರು ಮುಂಚೆ ಅನ್ಕೊಂಡಿದ್ರು ಮಿಂಚೋದೆಲ್ಲ ಚಂದ, ಯಾರ್ ನೋಡಕ್ ಚೆನ್ನಾಗಿರ್ತಾರೆ ಆ ತರ ಜಡ್ಜ್ ಮಾಡಿದ್ದಾರೆ ಅವ್ರು ಜಾಸ್ತಿ. ತುಂಬಾ ಯಾರು ನೋಡಕ್ ಅಟ್ರಾಕ್ಟಿವ್ ಆಗಿ ಕಂಡಿದ್ದಾರೆ. ಬಟ್ ಈಗ ಅವ್ರಿಗೆ ಅರ್ಥ ಆಗಿದೆ ತುಂಬಾ ಚೆನ್ನಾಗಿರೋದು, ತುಂಬಾ ಹೊಳೆಯೋ ವಸ್ತು ಯಾವತ್ತೂ ಚಿನ್ನ ಅಲ್ಲ, ನೀವು ನಿಜವಾದ ಡೈಮಂಡ್ ಅಂತ ಅವ್ರಿಗೆ ಫೀಲ್ ಆಗಿದೆ ಗೈಸ್. ಈಗ ಖುಷಿನಾ? ನೀವಿಲ್ದೇ ಇರೋ ಲೈಫ್ ಅವ್ರಿಗೆ ತುಂಬಾ ಬರ್ಡನ್ ಅನ್ಸ್ತಿದೆ, ಸ್ಟ್ರೆಸ್ ಅನ್ಸ್ತಿದೆ. ಅವ್ರು ತುಂಬಾ ಜವಾಬ್ದಾರಿಗಳಿದೆ ಅವ್ರ ಲೈಫಲ್ಲಿ ಗೈಸ್. ತುಂಬಾ ಡ್ರೈನ್ ಆಗ್ತಿದೆ ಅವ್ರ ಎನರ್ಜಿ. ಅವ್ರು ಯಾರಿಗೆ ಎಫರ್ಟ್ ಹಾಕ್ತಾರೆ ಅವ್ರ ಎನರ್ಜಿ ಇವ್ರನ್ನ ಕಿತ್ತು ತಿಂತಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಡ್ರೈನ್ ಆಗ್ತಾ ಇದ್ದಾರೆ ಅವರು. ಈ ರಿಲೇಶನ್ಶಿಪ್ ಅಲ್ಲಿ ಇನ್ನೂ ಎಫರ್ಟ್ ಹಾಕ್ಬೇಕಿತ್ತು ನಾನು ಅಂತ ಈಗ ಅನ್ಕೋತಾ ಇದ್ದಾರೆ. ಅವ್ರ ಪಾಸ್ಟ್ ಇಶ್ಯೂಸ್ ತುಂಬಾ ಇದೆ, ಅದನ್ನ ಹೋಲ್ಡ್ ಮಾಡಬಾರ್ದು, ಬಿಡ್ಬೇಕು. ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ನಿಮ್ ಬಗ್ಗೆ ಗೈಸ್. ಫೈನಾನ್ಷಿಯಲ್ ಬರ್ಡನ್ಸ್ ತುಂಬಾ ಇದೆ ಅವ್ರ ಲೈಫಲ್ಲಿ. ತುಂಬಾ ಪ್ರೆಷರ್ ಅಲ್ಲಿ ಇದ್ದಾರೆ ಗೈಸ್ ಕರೆಂಟ್ಲಿ. ಅವ್ರಿಗೆ ಸುಮಾರು ಜನಕ್ಕೆ ಬ್ಯಾಕ್ ಪೇನ್ ಇರ್ಬೋದು ಅಥವಾ ನೆಕ್ ಪೇನ್ ಇರ್ಬೋದು. ಈ ರೀಡಿಂಗ್ ಮಾಡೋವಾಗ ನಂಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ಪೇನ್, ಐ ಆಮ್ ಫೀಲಿಂಗ್ ಲಿಟ್ಲ್ ಪೇನ್ ಗೈಸ್. ಅವ್ರಿಗೆ ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ಇರ್ಬೋದು. ಅವರು ಈ ಕನೆಕ್ಷನ್ ನ ಇನ್ನು ಪ್ರಿಯಾರಿಟೈಸ್ ಮಾಡಬೇಕು, ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಈಗ ಫೀಲ್ ಮಾಡ್ತಿದ್ದಾರೆ. ಬೇರೆ ನಿಮ್ಮ ಇಬ್ರ ಮಧ್ಯೆ ಕಾಮನ್ ಫ್ರೆಂಡ್ಸ್ ಇದ್ರೆ ಅವ್ರ ಬಗ್ಗೆ ನಿಮ್ನ ವಿಚಾರಿಸ್ತಿದ್ದಾರೆ. ನಿಮ್ನ ಏನಾದ್ರು ಬ್ಲಾಕ್ ಮಾಡಿದ್ರೆ ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ದೂರದಿಂದ ನಿಮ್ನ ನೋಡ್ತಾ ಇದ್ದಾರೆ. ನಿಮ್ ಸೋಷಿಯಲ್ ಮೀಡಿಯಾ ಇದ್ರೆ ಅದನ್ನು ನೋಡ್ತಾ ಇದ್ದಾರೆ. ಮತ್ತೆ ನಿಮ್ ಬಗ್ಗೆ ಸೀರಿಯಸ್ನೆಸ್ ಬಂದಿದೆ. ನಿಮ್ ಕನೆಕ್ಷನ್ ಬಗ್ಗೆ ಸೀರಿಯಸ್ನೆಸ್ ಬಂದಿದೆ. ನಿಮ್ ಜೊತೆ ಸೀರಿಯಸ್ ಆಗಿ ಮಾತಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ನಿಮ್ಮಿಂದ ಅಡ್ವೈಸ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಬೇರೆ ವ್ಯಕ್ತಿಗಳಿಂದ ಸಜೆಷನ್ ತಗೋತಾ ಇದ್ದಾರೆ. ನಾನು ಏನ್ ಮಾಡ್ಲಿ, ಕನೆಕ್ಷನ್ ಹೇಗ್, ಅವರ ಕ್ಲೋಸ್ ಫ್ರೆಂಡ್ಸ್, ಅವರು ಅವ್ರಿಗಿಂತ ಹಿರಿಯರ್ ಇರ್ಬೋದು ಅಥವಾ ಯಾರೋ ಅವ್ರ ನಂಬೋರು ಕಡೆಯಿಂದ ನಿಮ್ಗೆ ಹೇಗ್ ಅಪ್ರೋಚ್ ಮಾಡ್ಬೇಕು ಅಂತ ಅಡ್ವೈಸ್ ತಗೋತಾ ಇದ್ದಾರೆ. ಈ ಕನೆಕ್ಷನ್ ಅಲ್ಲಿ ತುಂಬಾ ವೀಕ್ ಫೌಂಡೇಶನ್ ಇದೆ ಗೈಸ್. ಅವ್ರಿಗಂಗ ಅನ್ಸ್ತಿದೆ ವೀಕ್ ಇದೆ ಫೌಂಡೇಶನ್ ಅಂತ. ಅದಕ್ಕೆ ಅವರು ಬೇರೆಯವ್ರದ್ದು ಸಜೆಷನ್ ತಗೊಂಡು ಯಾವಾಗ ಮೆಸೇಜ್ ಮಾಡ್ಲಿ, ಯಾವಾಗ ಕಾಲ್ ಮಾಡ್ಲಿ ಅಂತ ಸುಮಾರು ಜನ ಸಜೆಷನ್ ತಗೋತಾ ಇದ್ದಾರೆ ಗೈಸ್. ಅವ್ರಿಗೆ ಆಪ್ಷನ್ಸ್ ನಾನು ಆಗ್ಲೇ ಹೇಳ್ದೆ, 2 ಆಪ್ಷನ್ಸ್ ಇದೆ ಗೈಸ್. ಅವ್ರಿಗೆ ಮೇಜರ್ ಆಗಿ 2 ಆಪ್ಷನ್ ಇದೆ. ಅವರು ಡಿಸಿಷನ್ ಮೇಕಿಂಗ್ ಸ್ವಲ್ಪ ಕಷ್ಟ ಆಗ್ತಿದೆ. ಫ್ಯಾಮಿಲಿ ಇರ್ಬೋದು, ನೀವಿರ್ಬೋದು, ಜಾಬ್ ಇರ್ಬೋದು, ನೀವಿರ್ಬೋದು, ಅಥವಾ ಇನ್ನೊಬ್ರು ವ್ಯಕ್ತಿ ಇರ್ಬೋದು, ನೀವಿರ್ಬೋದು. 2 ಆಪ್ಷನ್ ಅಲ್ಲಿ
ಯಾವ್ದು ತಗೊಳ್ಳಿ ಏನೋ ಕನ್ಫ್ಯೂಷನ್ ಇದೆ. ಮತ್ತೆ ಕಮಿಟ್ಮೆಂಟ್ ಹೇಗ್ ಕೊಡೋದು ಅನ್ನೋದು ಅವ್ರಿಗೆ ತುಂಬಾ ಕಷ್ಟ ಅನಿಸ್ತಿದೆ. ಹೇಗ್ ಕೊಡೋದು, ಇದು ತುಂಬಾ ಅವ್ರ ಲೈಫಲ್ಲಿ ಬಿಗ್ ಮೂವ್ ಆಗುತ್ತೆ. ನೆಕ್ಸ್ಟ್ ಬಿಗ್ ಮೂವ್ ಆಗುತ್ತೆ. ಅವರು ನಿಮ್ಗೆ ಈಗ ಕಮಿಟ್ಮೆಂಟ್ ಕೊಟ್ರೆ ಅವ್ರ ಜೀವನದಲ್ಲಿ ಬಿಗ್ ಮೂವ್ ಆಗುತ್ತೆ. ಅವ್ರಿಗೇನೋ ಇನ್ನೊಂದು ಬಿಗ್ ಆಪ್ಷನ್ ನ ಬಿಟ್ಟು ಬರ್ಬೇಕಾಗುತ್ತೆ. ಅದನ್ನ ಯೋಚನೆ ಮಾಡ್ತಿದ್ದಾರೆ. ಎರಡು ಆಪ್ಷನ್ ಅಲ್ಲಿ ಫ್ಯೂಚರ್ ಹೇಗಿರುತ್ತೆ ಅಂತೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಬಟ್ ನೀವೇ ಅವ್ರಿಗೆ ಕಂಫರ್ಟಬಲ್ ಪರ್ಸನ್ ಅಂತ ಅವ್ರಿಗೆ ಗೊತ್ತು. ಬಟ್ ಇಟ್ಸ್ ಅ ಬಿಗ್ ಮೂವ್ ಅವ್ರ ಲೈಫಲ್ಲಿ. ಅದನ್ನ ಯೋಚನೆ ಮಾಡ್ತಿದ್ದಾರೆ. ವಾಟ್ಸ್ ನೆಕ್ಸ್ಟ್, ಹೇಗಿದೆ ಫ್ಯೂಚರ್. ಅದಕ್ಕೆ ತುಂಬಾ ಜನರ ಜೊತೆ ಡಿಸ್ಕಸ್ ಮಾಡ್ತಿದ್ದಾರೆ. ಏನ್ ಮಾಡ್ಲಿ, ನಾನು ಏನ್ ಮಾಡಿದ್ರೆ ನನ್ನ ಲೈಫಿಗೆ ಸರಿ. ನನ್ಗೆ ಅವ್ರಿಗೆ ಆಕ್ಚುಲಿ ನಿಮ್ ಕಂಡ್ರೆ ಪ್ರೀತಿ ಇದೆ. ನಿಮ್ನ ಮದ್ವೆ ಆಗ್ಬೇಕು ಅಂತ ತುಂಬಾ ಇಷ್ಟ ಇದೆ. ಫೋನ್ಸ್ ತಗೋಬೇಕು ಅಂತಾನು ತುಂಬಾ ಇಷ್ಟ ಇದೆ. ನಿಮ್ ಜೊತೆ ಮಾತಾಡ್ಬೇಕು ಅಂತಾನು ತುಂಬಾ ಇಷ್ಟ ಇದೆ. ಬಟ್ ಅದು ತುಂಬಾ ದೊಡ್ಡ ಮೂವ್. ಅವ್ರು ಇನ್ನೊಂದು ಚಾಯ್ಸ್ ಬಿಟ್ಟು ನಿಮ್ ಕಡೆ ಬರ್ಬೇಕಲ್ವಾ. ಸೊ ಅವರು ತುಂಬಾ ಜನದ ಸಜೆಷನ್ಸ್ ತಗೋತಿದ್ದಾರೆ. ಮತ್ತೆ ತುಂಬಾ ಟ್ರಾವೆಲ್ ಮಾಡ್ತಿದ್ದಾರೆ ಗೈಸ್. ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ಆನ್ಸರ್ಗೋಸ್ಕರ ಸೋಲೋ ಟ್ರಿಪ್, ಸೋಲೋ ಟ್ರಾವೆಲ್ಸ್ ತುಂಬಾ ಮಾಡ್ತಿದ್ದಾರೆ. ಬೆಟ್ಟ ಗುಡ್ಡ ನೀರಿರೋ ಕಡೆ. ಓಕೆ, ಒಳಗಡೆ ಅವ್ರಿಗೆ ಮದ್ವೆ ಪ್ರಪೋಸಲ್ ಕೊಡ್ಬೇಕು ಅಂತ ಇದ್ರೂನು ಒಳಗಡೆ ಅವ್ರಿಗೆ ಕಮಿಟ್ಮೆಂಟ್ ಭಯ ಇದೆ ಗೈಸ್. ಮನ್ಸಲ್ಲಿ ತುಂಬಾ ಭಯ ಇದೆ. ಇನ್ನೊಂದಷ್ಟು ಕ್ಲಾರಿಟಿ ತಗೋತೀನಿ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ ಟು. ಓಕೆ, ನಾನು ಏನು ಹೇಳಿದೆ, ಸೋಲೋ ಟ್ರಿಪ್ಪು. ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಗೋಲ್ಡನ್ ರೆಟ್ರಿವರ್ ಇರ್ಬೋದು, ನಾಯಿ ಮರಿ. ಓಕೆನಾ. ನೀರ್ ಹತ್ರ ನಾನು ಆಗ್ಲೇ ಏನು ಹೇಳ್ದೆ, ಬೆಟ್ಟ ಗುಡ್ಡ ನೀರು, ಅಲ್ಲೆಲ್ಲ ಅವರು ಸೋಲೋ ಟ್ರಿಪ್ ಮಾಡ್ತಿದ್ದಾರೆ. ನೀವ್ ಅವ್ರ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಮಾಡ್ತಿದ್ದಾರೆ. ಅಲ್ಲಿ ಒಬ್ರೇ ಹೋದ್ರುನು ನೀವ್ ಅವ್ರ ಜೊತೆಲಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಫೀಲ್ ಮಾಡ್ತಿದ್ದಾರೆ. ಓಕೆ, ನಿಮ್ ಕಡೆ ಬರ್ಬೇಕು ಅಂತ ಆಕ್ಷನ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ಬಟ್ ಇನ್ನು ಆಕ್ಷನ್ ತಗೊಂಡಿಲ್ಲ, ತಗೋತಾರೆ ಗೈಸ್. ನೋಡಿ, ನಾನು ಏನ್ ಹೇಳ್ದೆ, ನೀರ್ ಹತ್ರ ನಿಮ್ ಜೊತೆ ಇರ್ಬೇಕು, ಬೀಚ್ ಅಂತ ಕಡೆ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಿಮ್ ಜೊತೆ ಸನ್ರೈಸ್ ಸನ್ಸೆಟ್ ನೋಡ್ಬೇಕು, ನಿಮ್ಗೆ ಗಿಫ್ಟ್ ಕೊಡ್ಬೇಕು, ಮತ್ತೆ ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕು. ಅಂದ್ರೆ ನೀವ್ ಎಷ್ಟು ಪ್ರೀತಿ ಕೊಟ್ಟಿದ್ದೀರೋ ಅದಕ್ಕಿಂತ ಜಾಸ್ತಿ ಅಷ್ಟು ಪ್ರೀತಿನ ಅವರು ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಕಾಯ್ತಾ ಇದ್ದಾರೆ. ಹೊಸ ಬಿಗಿನಿಂಗ್ ಶುರು ಮಾಡ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ. ಹೊಸ ಎಫರ್ಟ್ ಹಾಕ್ಬೇಕು. ಈ ಕನೆಕ್ಷನ್ ನ ಇನ್ನು ಬೆಳೆಸ್ಬೇಕು. ಅದಕ್ಕೊಂದು ಸ್ಟೆಬಿಲಿಟಿ ಕೊಡ್ಬೇಕು ಅಂತ ತುಂಬಾ ಅನ್ಸಿದೆ ಅವ್ರಿಗೆ. ಅದಕ್ಕೊಂದು ಹೆಸರು ಕೊಡ್ಬೇಕು, ಮ್ಯಾರೇಜ್ ಅನ್ನೋ ಹೆಸರು ಕೊಡ್ಬೇಕು ಅಂತ ತುಂಬಾ ಅನ್ಸಿದೆ ಗೈಸ್ ಅವ್ರಿಗೆ. ಮತ್ತೆ ಎರಡು ಚಾಯ್ಸ್ ಬಂದಿದೆ, ಟೂ ಆಫ್ ಸ್ವಾರ್ಡ್ಸ್. ಅದೇ ಇನ್ನೊಂದು ಚಾಯ್ಸ್ ಇದೆ ಗೈಸ್ ಅವ್ರಿಗೆ. ಸೊ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ. ನೀವ್ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಅಂತ ಅವ್ರಿಗೆ ಗೊತ್ತು, ಆದ್ರೆ ಕನ್ಫ್ಯೂಷನ್ ಇದೆ. ಸೊ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ದಾರೆ ನೋಡಿ. ಅವ್ರಿಗೇನು ಕಾಣಿಸ್ತಾ ಇಲ್ಲ ವಾಟ್ಸ್ ನೆಕ್ಸ್ಟ್ ಅಂತ. ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದ್ದಾರೆ. ಯಾಕಂದ್ರೆ ಎರಡು ಚಾಯ್ಸ್ ನಾನು ಆಗ್ಲೇ ಹೇಳ್ದೆ, ಇದೊಂದು ಬಿಗ್ ಮೂವ್ ಅವ್ರ ಲೈಫಲ್ಲಿ ಅಂತ. ನಿಮ್ ನೀವ್ ಮನ್ಸ್ ತುಂಬಾ ನೀವೇ ತುಂಬ್ಕೊಂಡಿದ್ದೀರಾ. ಆದ್ರೆ ನೀವು ಬಿಗ್ ಮೂವ್ ಮಾಡ್ಬೇಕು ಅವ್ರು ನಿಮ್ ಕಡೆ ಬರ್ಬೇಕಂದ್ರೆ. ಸೊ ಸೋಲೋ ಟ್ರಾವೆಲ್ ಎಲ್ಲ ಮಾಡ್ತಿದ್ದಾರೆ. ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವ್ರಿಗೆ ನೀವು ಸಿಕ್ಕಿದಾಗ ಅಥವಾ ನಿಮ್ ಜೊತೆ ಮಾತಾಡುವಾಗ ಐ ಕಾಂಟ್ಯಾಕ್ಟ್ ಮಾಡಕ್ ಕಷ್ಟ ಆಗುತ್ತೆ ಗೈಸ್. ಯಾಕಂದ್ರೆ ಅವ್ರು ಮುಂಚೆ ತಪ್ಪು ಮಾಡಿದ್ದಾರೆ. ನಿಮ್ಗೆ ಐ ಕಾಂಟ್ಯಾಕ್ಟ್ ಕೊಟ್ಟು ಮಾತಾಡಲ್ಲ ಬೇಕಾದ್ರೆ ನೋಡಿ ಅವ್ರು ನೆಕ್ಸ್ಟ್ ಬಂದಾಗ. ಆತರ ಆತರ ಇರುತ್ತೆ. ಇಲ್ಲ ಮುಂಚೆ ಸಿಕ್ತಾಗ್ಲೂ ನಿಮ್ಗೆ ಐ ಟು ಐ ಕಾಂಟ್ಯಾಕ್ಟ್ ಕೊಟ್ಟು ಮಾತಾಡಿರಲ್ಲ ಅವ್ರು. ನೀವು ಬೇರೆ ಕಡೆ ನೋಡಿದಾಗ ಅವ್ರು ಮಾತಾಡ್ತಾರೆ. ಆತರ ಭಯ ಇದೆ ಅವ್ರಿಗೆ ಗೈಸ್. ನಿಮ್ ಕಂಡ್ರೆ ನಾನು ಆಗ್ಲೇ ಹೇಳ್ದಂಗೆ ಭಯ ಇದೆ. ಪ್ಲಾನ್ ಮಾಡ್ತಿದ್ದಾರೆ ಮುಂದೆ ಏನ್ ಮಾಡ್ಬೇಕು ಅಂತ ತುಂಬಾ ಪ್ಲಾನ್ ಮಾಡ್ತಿದ್ದಾರೆ ಗೈಸ್. ಮತ್ತೆ ಕದ್ದು ಮುಚ್ಚಿ ನಿಮ್ದು ಅಕೌಂಟ್ ಚೆಕ್ ಮಾಡೋದು, ನಿಮ್ ಫೇಸ್ಬುಕ್ ಅಕೌಂಟ್ ಚೆಕ್ ಮಾಡೋದು, ವಾಟ್ಸಪ್ ನೋಡೋದು, ಬೇರೆ ಅಕೌಂಟ್ ಇಂದ ಚೆಕ್ ಮಾಡೋದು ಕದ್ದು ಮುಚ್ಚಿ. ಮತ್ತೆ ನಿಮ್ ಫೋಟೋ ಇದ್ರೆ ಫೋಟೋಸ್ ನೋಡೋದು, ಹಿಂದಿಂದೆಲ್ಲ ನೆನ್ಸ್ಕೊಳ್ಳೋದು. ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ಓಕೆ, ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಪ್ಲಾನ್ ಮಾಡ್ತಿದ್ದಾರೆ ಹೆಂಗ್ ಅಪ್ರೋಚ್ ಮಾಡ್ಲಿ ಅಂತ. ಖಂಡಿತ ಪ್ಲಾನ್ ಮಾಡ್ತಿದ್ದಾರೆ ಗೈಸ್. ಓಕೆನಾ. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಯೂನಿವರ್ಸ್ ಫೈಲ್ ಟು. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಅವ್ರ ಪರ್ಸನ್ ಕಡೆಯಿಂದ.
ಅವ್ರಿಗೆ ಕನೆಕ್ಷನ್ ಅಲ್ಲಿ ಸ್ಟೆಬಿಲಿಟಿ ಬೇಕು. ಯಾಕಂದ್ರೆ ಅವ್ರಿಗೆ ಕನೆಕ್ಷನ್ ಅಲ್ಲಿ ತುಂಬಾ ಸೆಕ್ಯೂರ್ಡ್ ಫೀಲ್ ಆಗ್ತಾರೆ. ಓಕೆನಾ. ಮತ್ತೆ ಇನ್ನೂ ಅವರು ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕಂದ್ರೆ ಇನ್ನೂ ಈಕ್ವಲ್ ಆಗಿ ನಿಮ್ಗೆ ಪ್ರೀತಿ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಈ ಕನೆಕ್ಷನ್ ಅಲ್ಲಿ ಅವ್ರಿಗೆ ಗ್ರೋತ್ ಬೇಕು. ನಾನು ಆಗ್ಲೇ ಹೇಳ್ದೆ ಗ್ರೋತ್ ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಕರೆಂಟ್ಲಿ ಗೈಸ್. ಒಂದು ನೆಲ ಊದ್ಬೇಕು ಈ ಕನೆಕ್ಷನ್, ಒಂದ್ ಸ್ಟೇಬಲ್ ಆಗಿರ್ಬೇಕು ಈ ಕನೆಕ್ಷನ್, ಒಂದ್ ಸ್ಟ್ರಾಂಗ್ ಫೌಂಡೇಶನ್ ಕೊಡ್ಬೇಕು ಈ ಕನೆಕ್ಷನ್ಗೆ ಅಂತ ತುಂಬಾ ಅನ್ಕೋತಿದ್ರೆ. ನಾನು ಆಗ್ಲೇ ಹೇಳ್ದೆ ಫೌಂಡೇಶನ್ ಅಂತ ರಿಪಿಟೇಷನ್ ಆಯ್ತು ನೋಡಿ. ಮುಂಚೆ ನೀವು ಚೇಸ್ ಮಾಡ್ತಿದ್ರಿ, ಅವ್ರು ನಿಮ್ನ ಬಿಟ್ಟು ಹೋಗಿದ್ರು, ಬಟ್ ಈಗ ಅವ್ರು ನಿಮ್ನ ಚೇಸ್ ಮಾಡ್ತಾರೆ ಗೈಸ್ ನೆಕ್ಸ್ಟ್. ಯಾಕಂದ್ರೆ ಅವ್ರು ತುಂಬಾ ನಿಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಓಕೆನಾ. ನೀವು ತುಂಬಾ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊತಾ ಇದ್ದೀರಾ. ನಿಮ್ ಜೊತೆ ಡೇಟ್ಗೆ ಹೋಗ್ಬೇಕು ಅಂತ ತುಂಬಾ ಅನ್ಸಿದೆ ಅವ್ರಿಗೆ. ಇನ್ನೊಂದು ಚಾಯ್ಸ್ ಇದೆಯಲ್ಲ, ಥರ್ಡ್ ಪಾರ್ಟಿ ಇನ್ನೊಂದು ಚಾಯ್ಸ್ ಅಂತ ಬರ್ತಿದೆ ನನ್ಗೆ. ಆಲ್ರೆಡಿ 2 ಸಾರಿ ಬಂತು. ಇನ್ನೊಂದು ಚಾಯ್ಸ್ ಕೂಡ ಅವ್ರನ್ನ ಸೆಡ್ಯೂಸ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರ ಜಾಬ್ ಇರ್ಬೋದು, ಇನ್ನೊಬ್ರು ವ್ಯಕ್ತಿ ಇರ್ಬೋದು, ಟ್ರೈ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ನೀವೇ ಬೇಕು. ನಿಮ್ ಕಡೆನೆ ಅವ್ರು ಜಾಸ್ತಿ ಅಟ್ರಾಕ್ಟ್ ಆಗಿರೋದು. ಅವ್ರ ಭಯದಿಂದ ಇವತ್ ಬೇಡ, ನಾಳೆ ಬೇಡ, ನಾಳಿದ್ ಬೇಡ ಅನ್ಕೊಂಡು ಬೌಂಡ್ರೀಸ್ ಅವ್ರ ಸುತ್ತ ಅವ್ರ ಬೌಂಡ್ರೀಸ್ ಹಾಕೊಂಡು ಅವ್ರಿಗವ್ರು ದುಃಖ ಕೊಡ್ತಿದ್ದಾರೆ, ಅವ್ರಿಗವ್ರು ಹರ್ಟ್ ಮಾಡ್ಕೊತಿದ್ದಾರೆ. ನಿಮ್ ಜೊತೆ ಮಾತಾಡದೆ ಇರೋದು ಅವ್ರಿಗೆ ಹರ್ಟ್ ಆಗ್ತಿದೆ. ಓಕೆನಾ. ಅವ್ರು ತುಂಬಾ ಅಪ್ಸೆಟ್ ಆಗಿದ್ದಾರೆ ಗೈಸ್. ಅವ್ರಿಗವ್ರೆ ಬೌಂಡ್ರೀಸ್ ಹಾಕೊಂಡು ಅವ್ರಿಗವ್ರೆ ನೋವು ಕೊಟ್ಕೋತಿದ್ದಾರೆ. ನಿಮ್ಗಲ್ಲ, ಅವ್ರಿಗವ್ರೆ ನೋವು ಕೊಟ್ಕೋತಿದ್ದಾರೆ ಗೈಸ್. ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ನ್ಯೂ ಫೇಸ್, ಹೊಸ ಗ್ರೋತ್. ನಾನು ಆಗ್ಲೇ ಹೇಳ್ದೆ ಒಂದು ಫೌಂಡೇಶನ್ ಬೇಕು ಅವ್ರಿಗೆ, ಒಳ್ಳೆ ಫೌಂಡೇಶನ್. ಅವ್ರ ಮನ್ಸನ್ನ ಅವ್ರು ಚೇಂಜ್ ಮಾಡಿದ್ದಾರೆ ಗೈಸ್. ಅವರು ಒಳಗಿಂದ ಪ್ಯೂರ್ ಆಗ್ತಿದ್ದಾರೆ, ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನೋಡಿ ಅವ್ರ ಮನ್ಸು ಏನೋ ಸ್ಟ್ರಾಂಗ್ ಆಗಿ, ಯಾರೋ ಅವ್ರ ಮೋಸ, ನಾನು ಆವಾಗ್ಲೇ ಹೇಳ್ದಂಗೆ ಮೋಸ ಮಾಡಿ ಅವ್ರಿಗೆ ಲೈಫಲ್ಲಿ ಬುದ್ಧಿ ಬಂದಿದೆ, ನಿಮ್ ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಅವ್ರ ಮನ್ಸು ಚೇಂಜ್ ಆಗಿದೆ ಗೈಸ್. ತುಂಬಾ ಜನದ್ದು ಎಮೋಷನ್ಸ್ ಶಿಫ್ಟ್ ಆಗಿದೆ. ಕ್ಲೈಮ್ ಮಾಡಿ ಗೈಸ್. ತುಂಬಾ ಪಾಸಿಟಿವ್ ಆಗಿ ಅವ್ರ ಮನ್ಸು ಚೇಂಜ್ ಆಗಿದೆ ನಿಮ್ ಕಡೆ ಗೈಸ್. ಓಕೆನಾ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಅವ್ರು ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಇನ್ನೂ ತಿಳ್ಕೊಬೇಕು, ಅಷ್ಟು ಕ್ಯೂರಿಯಾಸಿಟಿ ಇದೆ. ಮತ್ತೆ ನಿಮ್ ಜೊತೆ ನಾನು ಅವಾಗ್ಲೇ ಏನ್ ಹೇಳ್ದೆ ಗೈಸ್ ನಾನು, ಅವ್ರು ತುಂಬಾ ಟ್ರಿಪ್ಸ್ಗೆ ಹೋಗ್ತಿದ್ದಾರೆ, ಸೋಲೋ ಟ್ರಿಪ್ಸ್ಗೆ. ನಿಮ್ನ ಮಿಸ್ ಮಾಡ್ಕೋತಾರೆ ಅಂತ ನೋಡಿ. ಅವರು ನಿಮ್ ಜೊತೆ ಟ್ರಿಪ್ ಪ್ಲಾನ್ ಮಾಡ್ತಿದ್ದಾರೆ, ಟ್ರಾವೆಲ್ ಮಾಡಕ್ಕೆ. ಓಕೆನಾ. ನಿಮ್ ಜೊತೆ ಫ್ಯಾಮಿಲಿ ಬೇಕಂತೆ ಅವ್ರಿಗೆ. ಐ ವಾಂಟ್ ಟು ಹ್ಯಾವ್ ಅ ಫ್ಯಾಮಿಲಿ ವಿತ್ ಯು. ಕ್ಲೈಮ್ ಮಾಡಿ ಗೈಸ್. ನೀವು ನಗದ್ನ ಅವ್ರು ತುಂಬಾ ಮಿಸ್ ಮಾಡ್ಕೋತಾರಂತೆ ಗೈಸ್. ನಿಮ್ ನಗು ತುಂಬಾ ಚೆನ್ನಾಗಿದೆ ಅಂತ ಅವ್ರ ಪ್ರಕಾರ. ನಿಮ್ ಕಣ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಗೈಸ್ ನಿಮ್ ಪರ್ಸನ್. ಅವ್ರ ವರ್ಕ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ದೀನಿ, ಸೊ ನಾನು ಕಮ್ಯುನಿಕೇಟ್ ಮಾಡಕ್ಕೆ ಈಗ ಆಗ್ತಿಲ್ಲ ಅಂತಾನು ಹೇಳ್ತಾ ಇದ್ದಾರೆ ಗೈಸ್ ಸುಮಾರು ಜನ. ಓಕೆನಾ. ಯೂನಿವರ್ಸ್ ಕಡೆಯಿಂದ ಫೈಲ್ ಥ್ರೂ ಏನ್ ಗೈಡೆನ್ಸ್ ಇದೆ? ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ ಅಂತಾನು ಹೇಳ್ತಿದ್ದಾರೆ ಗೈಸ್. ಹ್ಯಾಪಿನೆಸ್ ಇಸ್ ಎ ಸ್ಟೇಟ್ ಆಫ್ ಮೈಂಡ್ ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ಖುಷಿಯಾಗಿರಿ, ನಿಮ್ಮ ಒಳಗಿಂದ ನೀವು ಖುಷಿಯಾಗಿರಿ. ಆಚೆಯವರಿಂದ ನಿಮ್ಮ ಖುಷಿನ ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆನಾ. ನೀವು ಖುಷಿಯಾಗಿರಿ. ನಾನು ವಿಡಿಯೋ ಸ್ಟಾರ್ಟಿಂಗ್ ಹೇಳ್ತೀನಿ ಖುಷಿಯಾಗಿರಿ ಅಂತ. ಯೂನಿವರ್ಸು ಅದನ್ನೇ ಹೇಳ್ತಿದ್ದಾರೆ. ನೀವು ಫಸ್ಟ್ ಖುಷಿಯಾಗಿರಿ. ನೀವು ಪಾಸಿಟಿವ್ ಆಗಿದ್ರೆ ಪಾಸಿಟಿವೇ ನಿಮ್ಮ ಲೈಫಲ್ಲಿ ಬರುತ್ತೆ. ಮತ್ತೆ ಎಕ್ಸ್ಟರ್ನಲ್ ಆಚೆ ಪ್ರಪಂಚದ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ನೀವು ಒಳಗಿಂದ ನೀವು ಖುಷಿಯಾಗಿದ್ರೆ ಯಾರು ಬರ್ಲಿ ಹೋಗ್ಲಿ ನೀವು ಒಳಗಿಂದ ಖುಷಿಯಾಗಿರಿ, ಆಗ ನೀವು ಪಾಸಿಟಿವ್ನೇ ಅಟ್ರಾಕ್ಟ್ ಮಾಡ್ತೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ನಿಮ್ಮ ಪರ್ಸನ್ನು ನಿಮ್ಗೆ ಯಾವ್ದಾದ್ರು ಸಾಂಗ್ ಡೆಡಿಕೇಟ್ ಮಾಡಿದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ಇನ್ನ ಮೆಸೇಜ್ ಸಿಗುತ್ತೆ. ಓ ಪ್ರಿಯತಮ ಪ್ರಿಯತಮ ಪ್ರಿಯತಮ, ನೀ ಹೃದಯದ
ಸರಿಗಮ ಪ್ರಿಯತಮ. ತುಂಬಾ ಪ್ರೀತಿ ಮಾಡ್ತಾರೆ ಗೈಸ್. ಆ ಸಾಂಗು ತುಂಬಾ ಎಮೋಷನಲ್ ಸಾಂಗು. ಐ ಥಿಂಕ್ ನೀವು ನೋಡಿದ್ದೀರಾ ಅನ್ಸುತ್ತೆ. ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತೆ ಆ ಸಾಂಗ್ ಅಲ್ಲಿ ನಿಮ್ ಪರ್ಸನ್ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ. ತುಂಬಾ ಎಮೋಷನಲ್ ಸಾಂಗ್ ಅದು. ಓಕೆನಾ ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನನ್ನ ರೀಡಿಂಗ್ ಸ್ವಲ್ಪ ಆದರೂ ರೆಸನೇಟ್ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಂ ವಂದೇ ಜಗದ್ಗುರು.